ಬಹಳ ಅಪರೂಪದ ಪುಣ್ಯ ಪರ್ವ ಕಾಲ ಇದು. ಶಿವಯೋಗಿಗಳ ಪುಣ್ಯಾರಾಧನೆಯನ್ನ ನಿಮಿತ್ತ ಮಾಡಿಕೊಂಡು ನಿನ್ನೆಯಿಂದ ಬಂಧನಾಳದ ಪರಮಶಿವಯೋಗಿ ಸಂಗನಬಸವ ಮಹಾಶಿವಯೋಗಿಗಳ ಪುರಾಣ ಪ್ರವಚನ ಅದು ಆರಂಭವಾಗಿದೆ. ನಿನ್ನೆ ದಿನ ಪ್ರಾರಂಭೋತ್ಸವ. ಪರಮಪೂಜ್ಯರ ಲಿಂಗಹಸ್ತದಿಂದ ಜ್ಯೋತಿಯನ್ನ ಬೆಳಗುವುದರ ಮೂಲಕ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಾವು ಭಾರತೀಯರು, ನಮ್ಮ ದೇಶ ಬೆಳಕಿನ ದೇಶ. ಭಾರತ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಭಾರತ. ಕಾರಣ ಭಾರತ ಅನ್ನುವಂತ ಆ ಮೂರಕ್ಷರದ ನುಡಿಯಲ್ಲಿನೇ ಬೆಳಕಿನ ತತ್ವ ಅಡಕವಾಗಿದೆ. ಮೊದಲ ಅಕ್ಷರ ಭಾ, ಮಹಾಪ್ರಾಣ. ಭಾ ಅಂದ್ರೆ ಭಾನು, ಸೂರ್ಯ, ಪ್ರಕಾಶ. ಭಾ ಅಂದ್ರೆ ಬೆಳಕು. ರಥ ಅಂದ್ರೆ ಬೆಳಕನ್ನ ಕೂಡುವಂಥದ್ದು, ಬೆಳಕಿನ ಜೊತೆಯಲ್ಲಿ ಒಂದಾಗುವಂಥದ್ದು, ಬೆಳಕಿನ ಕಡೆ ಮುಖ ಮಾಡುವಂಥದ್ದು, ಬೆಳಕನ್ನ ಕಂಡು ನಾವೇ ಬೆಳಕಾಗುವಂಥದ್ದು. ಪರಂಜ್ಯೋತಿ ಪರಮಾತ್ಮ ಮಹಾ ಬೆಳಕು. ಆ ಬೆಳಕಿನ ಮಹಾ ಬೆಳಕಾಗಿ ನಿತ್ಯವೂ ಕೂಡ ಪೂರ್ವ ದಿಕ್ಕಿನಲ್ಲಿ ಉದಯವಾಗಿ ದಿನಕರ ಈ ಜಗತ್ತನ್ನ ಬೆಳಗುತ್ತಾನೆ. ಆ ಬೆಳಕನ್ನ ನಾವೆಲ್ಲ ಪಡೆದುಕೊಳ್ಳುವುದರ ಮೂಲಕ ಬೆಳಕಿನ ದಾರಿಯನ್ನ ಕಂಡುಕೊಳ್ಳುವವರನ್ನೇ ಭಾರತೀಯರು ಅಂತ ಕರೀತಾರೆ. ನೋಡಿ, ಬ್ರಹ್ಮಸ್ವರೂಪ ಆ ಅರಿವಿನ ಪ್ರಜ್ಞೆಯತ್ತ ರಥಃ ಹೋಗಿ ಕೂಡುವಂತಹ ತತ್ವವೇ ಅದು ಭಾರತ. ಭಾರತ ಅಂತಹ ಭಾರತೀಯ ಪರಂಪರೆಯನ್ನ ನಾವೆಲ್ಲರೂ ಕೂಡ ಈ ನಾಡಿನೊಳಗ, ಈ ರಾಷ್ಟ್ರದೊಳಗ ಕಾಲ ಕಾಲಕ್ಕೂ ಅದನ್ನು ಒಪ್ಪಿಕೊಂಡು ಬಳಸ್ಕೊಳ್ತಾನೇ ಹೊರಟಿದ್ದೇವೆ. 21ನೇ ಶತಮಾನದ ಆಧುನಿಕ ಜಗತ್ತಿನಲ್ಲಿನೂ ಕೂಡ, ಈ ಕಂಪ್ಯೂಟರ್ ಜಗತ್ತಿನಲ್ಲಿನೂ ಕೂಡ ಇವತ್ತು ಆ ಸತ್ಸಂಪ್ರದಾಯದ ಪರಂಪರೆಯನ್ನು ನಾವು ಭಾರತೀಯರು ಬಿಟ್ಟಿಲ್ಲ, ಬಿಡಬಾರದು. ಕಾರಣ ನಾವು ಸದಾ ಬೆಳಕಿನತ್ತ ಮುಖ ಮಾಡುವವರು. ನೋಡಿ, ಈ ಸಭಾಮಂಟಪದಲ್ಲಿ ಎಲ್ಲಿ ನೋಡಿದರಲ್ಲಿ ಬೆಳಕು. ಈ ಬೆಳಕು ಎಷ್ಟು ನಮಗೆ ಖುಷಿಯನ್ನು ಕೊಡುತ್ತದೆ ಅಂದ್ರೆ, ಈ ಬೆಳಕಿನೊಳಗೆ ನಾವು ಕೂತ್ಕೊಂಡಿದ್ದೇವೆ, ಪೂಜ್ಯರು ಮುಹೂರ್ತ ಮಾಡಿದ್ದಾರೆ, ನೀವು ಕೂಡ ಕೂತಿದ್ದೀರಿ. ಈ ಬೆಳಕು ಇರೋದ್ರಿಂದ ಈ ಬೆಳಕಿನ ಮೂಲಕ ನಾವು ಕಣ್ಣುಗಳನ್ನು ಬಳಸಿಕೊಂಡು ನಿಮ್ಮನ್ನ ನಾವು ನೋಡ್ತೇವೆ, ನಮ್ಮನ್ನ ನೀವು ನೋಡ್ತಾ ಇದ್ದೀರಿ. ಬೆಳಕು ಇಲ್ಲದೆ ಹೋದ್ರೆ ನಮ್ಮನ್ನ ನೀವು ನೋಡ್ಲಿಕ್ಕಾಗೋದಿಲ್ಲ, ನಿಮ್ಮನ್ನ ನಾವು ನೋಡ್ಲಿಕ್ಕಾಗೋದಿಲ್ಲ. ಕತ್ತಲೆಯೊಳಗೆ ಏನೂ ಕಾಣೋದಿಲ್ಲ ಈ ಜಗತ್ತಿನೊಳಗ. ಕಣ್ಣಿರಬಹುದು, ಆದರೆ ಕಣ್ಣು ನೋಡಬೇಕಾದರೆ ಬೆಳಕು ಅನ್ನೋದು ಬೇಕಾಗ್ತದೆ. ಬೆಳಕು ಅನ್ನೋದು ಬೇಕಾಗ್ತದೆ. ಹಾಗಾಗಿ ಈ ಬೆಳಕಿನೊಳಗ ಒಬ್ಬರನ್ನೊಬ್ಬರು ನಾವು ದರ್ಶನ ಮಾಡಿಕೊಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಇನ್ನೂ ಒಂದು ಮಾತನ್ನ ಹೇಳ್ತೇನೆ, ಬೆಳಕು ಭಯವನ್ನ ದೂರ ಮಾಡ್ತದೆ. ಭಯ ಅಂದ್ರೆ ಅಂಜಿಕೆ, ಹೆದರಿಕೆ. ಬೆಳಕು ಭಯವನ್ನ ದೂರ ಮಾಡ್ತದೆ, ಕತ್ತಲೆ ಭಯವನ್ನ ಉಂಟು ಮಾಡ್ತದೆ. ಹೌದಲ್ಲ? ಕತ್ತಲೆಯೊಳಗೆ ಬಹಳ ಜನ ಹೆದರ್ತಾರೆ, ಬೆಳಕಿನೊಳಗೆ ಯಾರು
ಹೆದರಿದ ಉದಾಹರಣೆಗಳೇ ಇಲ್ಲ ಇತಿಹಾಸಗಳು. ಕತ್ತಲು ಭಯವನ್ನ ತರ್ತದ, ಬೆಳಕು ಭಯವನ್ನ ದೂರ ಮಾಡ್ತದೆ. ಹಾಗಾಗಿ ಕತ್ತಲೆಯಿಂದ ಬೆಳಕಿನತ್ತ ಹೋಗುವ ನಿಜವಾದ ಅರಿವಿನ ದಾರಿಯನ್ನು ತೋರಿದ ರಾಷ್ಟ್ರ ಈ ವಿಶ್ವದೊಳಗೆ, ಈ ಭೂಮಂಡಲದೊಳಗೆ, ಈ ಪ್ರಪಂಚದೊಳಗೆ, ಈ ಜಗತ್ತಿನೊಳಗೆ ಯಾವುದಾದರೂ ಇದ್ರ ಅದು ಏಕೈಕ ರಾಷ್ಟ್ರ, ನಾವು ನೀವು ಬದುಕುವಂತ ಈ ಭಾರತ ರಾಷ್ಟ್ರ, ಭಾರತ ರಾಷ್ಟ್ರ, ಭಾರತ ರಾಷ್ಟ್ರ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಈ ಬೆಳಕನ್ನ ಬೆಳಗುವಂತ ಭವ್ಯ ಪರಂಪರೆಯನ್ನ ನಮ್ಮಲ್ಲಿ ರೂಢಿಯಾಗಿ ತಂದಾರೆ. ನೋಡಿ, ನಮ್ಮ ರಾಷ್ಟ್ರದಲ್ಲಿ ಅದು ಧಾರ್ಮಿಕ ಕಾರ್ಯಕ್ರಮ ಇರಬಹುದು, ಅದು ಶೈಕ್ಷಣಿಕ ಕಾರ್ಯಕ್ರಮ ಇರಬಹುದು, ಅದು ರಾಜಕೀಯ ಕಾರ್ಯಕ್ರಮ ಇರಬಹುದು, ಅದು ಯಾವುದೋ ಲೌಕಿಕವಾಗಿರುವಂತ ಕಾರ್ಯಕ್ರಮ ಆಗಿರಬಹುದು, ಒಂದು ನಾಟಕ ಇರಬಹುದು, ಮತ್ಯಾವುದೋ ಕಲೆಯ ಪ್ರದರ್ಶನ ಇರಬಹುದು. ಎಲ್ಲಾ ಪ್ರಸಂಗದಲ್ಲಿಯೂ ಕೂಡ ದೀಪವನ್ನ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ನಾವು ಉದ್ಘಾಟನೆಯನ್ನು ಮಾಡ್ತೇವೆ. ಇದು ಸುಮ್ಮನೆ ಯಾವುದೋ ಸಂಪ್ರದಾಯ ಅಲ್ಲ, ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಅಪರೂಪದ ತಿಳುವಳಿಕೆ ಇದೆ, ಸಂಬಂಧ ಇದೆ. ಹಾಗಾಗಿನೇ ನಿನ್ನೆಯ ದಿನ 98ನೆಯ ಪುಣ್ಯಾರಾಧನೆಯನ್ನ ನಿಮಿತ್ತ ಮಾಡಿಕೊಂಡು ಬಂಧನಾಳ ಶಿವಯೋಗಿಗಳ ಪುರಾಣ ಪ್ರವಚನವನ್ನ ಆರಂಭ ಮಾಡುವ ಪೂರ್ವದಲ್ಲಿ ಪರಮ ಪೂಜ್ಯರು ತಮ್ಮ ಲಿಂಗಹಸ್ತದಿಂದ ದೀಪವನ್ನ ಬೆಳಗುವುದರ ಮೂಲಕ ಈ ಅಪರೂಪದ ಪವಿತ್ರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ನಾವು ಬೆಳಕನ್ನು ಗೌರವಿಸುವಂತವರು, ನಾವು ಬೆಳಗುವಂತವರು ಭಾರತೀಯರು. ಅದಕ್ಕಾಗಿಯೇ ಬಲ್ಲವರು ಹೇಳ್ತಾರೆ, ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಸದಾಶಿವ, ದೀಪಂ ಹರತಿ ಪಾಪಾನಿ, ದೀಪ ಜ್ಯೋತಿ ನಮೋ ನಮಃ. ಆ ದೀಪಕ್ಕೆ ಶರಣಾಗಿ ಬದುಕುವ ದಾರಿಯನ್ನೇ ಈ ಸಂಸ್ಕೃತದ ನುಡಿಗಳಲ್ಲಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ನಮ್ಮೆಲ್ಲ ಭಾರತೀಯರಿಗೆ ಇದನ್ನು ಕೊಟ್ಟು ಹೋಗಿದ್ದಾರೆ. ಅದು ಕೇವಲ ಒಂದು ಭೌತಿಕವಾದ ದೀಪ ಅಲ್ಲ, ಆ ದೀಪಕ್ಕೊಂದು ನಿಜವಾದ ಅರ್ಥವನ್ನು ಕೊಟ್ಟವರು ಭಾರತೀಯರು. ಬಹುಶಃ ನೀವು ವಿಚಾರ ಮಾಡಬೇಕು, ಅಮೆರಿಕ, ಇಂಗ್ಲೆಂಡ್, ಜರ್ಮನ್, ಜಪಾನ್, ರಷ್ಯಾ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡಿದರೂ ಕೂಡ ಈ ರೀತಿ ಅವರು ದೀಪವನ್ನ ಬೆಳಗಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಿಲ್ಲ. ಇದೊಂದೇ ದೇಶದೊಳಗೆ ಪರಂಪರೆ ಇರುವುದು, ಉಳಿದ ಯಾವ ದೇಶಗಳಲ್ಲಿ ಇಲ್ಲ. ಕಳೆದ 15-16 ವರ್ಷಗಳ ಹಿಂದೆ ನಾನು ವಿದೇಶಕ್ಕೆ ಹೋಗಿ ಬಂದವನು, ಅಲ್ಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದವನು. ಅಲ್ಲಿ ಇಂಥದ್ಯಾವುದೂ ಕೂಡ ಚಟುವಟಿಕೆಗಳಿಲ್ಲ. ಅಲ್ಲಿ ಬೆಳಕನ್ನ ಕೇವಲ ಲೈಟ್ ಇಷ್ಟೇ ಅವರು ವಿಚಾರ ಮಾಡೋದು. ಲೈಟನ್ನಾಗಿನೇ ಬಳಸಿಕೊಳ್ತಾರೆ ವಿನಃ ಅದಕ್ಕೊಂದು ನಿಜವಾದ ತಾತ್ವಿಕ ಜೀವನದ ಸಂಬಂಧವನ್ನ ಮಾಡಿ ವಿಚಾರ ಮಾಡುವಂತ ವ್ಯವಸ್ಥೆಗಳು ವಿದೇಶಗಳಲ್ಲಿ ಇಲ್ಲ. ಇದೊಂದೇ ರಾಷ್ಟ್ರದಲ್ಲಿ ಮಾತ್ರ ಈ ಪರಂಪರೆ. ಅದರಲ್ಲಿ ನಾವು ಕನ್ನಡಿಗರು ಇದನ್ನು ಬಹಳ ಶ್ರದ್ಧೆಯಿಂದ ಬಳಸಿಕೊಳ್ಳುವಂಥದ್ದು. ಕನ್ನಡ ನಾಡಿನಲ್ಲಿ ಶರಣರು ಕೊಟ್ಟಿರುವಂತಹ ಭವ್ಯ ಪರಂಪರೆಯ ಮಠ ಮಂದಿರಗಳು ಬಹಳ ವಿಶೇಷ ಈ ನಾಡಿನೊಳಗೆ. ಹಾಗಾಗಿ ಅವರು ಹೇಳಿದರು, ದೀಪಂ ಜ್ಯೋತಿ ಪರಬ್ರಹ್ಮ. ಅದು ಕಣ್ಣಿಗೆ ಕಾಣುವ ಬತ್ತಿಯ ಎಣ್ಣೆಯಿಂದ ಕೂಡಿರುವ ಜ್ಯೋತಿ ಒಂದಾದರೆ ಆ ಜ್ಯೋತಿಯ ನಿಜವಾದ ಅರ್ಥ ಏನು ಅಂದ್ರೆ ಅದು ಪರಬ್ರಹ್ಮ, ಈ ಜಗತ್ತಿನ ಪರಂಜ್ಯೋತಿ, ಈ ಜಗತ್ತಿಗೆ ಬೆಳಕನ್ನು ಕೊಟ್ಟಿರುವಂತ ಸತ್ಯವಸ್ತು, ಅದನ್ನ ಪರಬ್ರಹ್ಮ ಅಂತ ಕರೀತಾರೆ.
ಆ ಪರಬ್ರಹ್ಮ ವಸ್ತುವಿಗೆ ಜಾತಿ ಇಲ್ಲ, ಅದಕ್ಕೆ ಕುಲ ಇಲ್ಲ, ಗೋತ್ರ ಇಲ್ಲ, ಪಂಥ ಇಲ್ಲ, ಪಂಗಡ ಇಲ್ಲ. ಸುಮ್ಮನೆ ವಿಚಾರ ಮಾಡಿ, ಜ್ಯೋತಿ ಯಾವ ಜಾತಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿಕ್ಕಾಗ್ತದೆ? ಅದನ್ನೇನು ಕುಂಬಾರ ಜಾತಿ ಅನ್ನಕ್ಕೆ ಬರ್ತದೋ, ಅಥವಾ ಅದರೊಳಗೆ ಬತ್ತಿ ಹಾಕಿವ್ರಿ ರೈತರು ಬೆಳೆದಾರಂತ ಅದನ್ನೇನು ರೈತರ ಜಾತಿ ಅನ್ನಕ್ಕೆ ಬರ್ತದೋ, ಅಥವಾ ಎಣ್ಣಿ ಗಾಣಿಗೆಯರ್ ಗಾಣದಾಗ ತೆಗೆದಾರ್ರಿ ಹಂಗಾಗಿ ಇದು ಗಾಣಿಗೆಯರ್ ಜಾತಿ ಅನ್ನಕ್ಕೆ ಬರ್ತದೋ, ಅಥವಾ ಹಣತೆಯನ್ನ ಪ್ರಣತೆಯನ್ನ ಕಂಚುಗಾರ ಹಿತ್ತಾಳಿಯೊಳಗ ತಾಮ್ರದೊಳಗ ಮಾಡಿ ಕೊಟ್ಟಾನ, ಬೆಳ್ಳಿಯೊಳಗ ಮಾಡ್ಯಾನ, ಬಂಗಾರದೊಳಗ ಮಾಡ್ಯಾನ ಅಂತ ತಿಳ್ಕೊಂಡು ಅದು ಮತ್ಯಾವುದೋ ಕಾಯಕ ಮಾಡುವಂತ ಕರ್ಮಿಗಳ ಜಾತಿ ಅಂತ ಹೇಳಿಕ್ಕೆ ಬರ್ತದೋ? ವಿಚಾರ ಮಾಡಿ. ಯಾವುದೂ ಅಲ್ಲ. ಅದು ಕೇವಲ ಶುದ್ಧವಾದ ಬೆಳಕು, ಅದು ಜ್ಯೋತಿ. ಅದಕ್ಕೆ ಅಷ್ಟೇ ಅರ್ಥ, ಮತ್ತೇನು ಅರ್ಥ ಇಲ್ಲ. ಜ್ಯೋತಿ ಅದು ಜ್ಯೋತಿ, ಅದು ಬೆಳಕು, ಅದು ಮಹಾಪ್ರಕಾಶ. ಅದಕ್ಕಾಗಿ ಅವರು ಹೇಳಿದ್ರು, ಇದು ದೀಪ ಕೇವಲ ಒಂದು ರೂಪಕವಾಗಿ ನಮ್ಮ ಕಣ್ಣಿಗೆ ಕಂಡರೂ ಕೂಡ ಈ ಜ್ಯೋತಿಗೆ ಸಾಕ್ಷಿಯಾಗಿರುವಂತ ಜಗದ ಜ್ಯೋತಿ ಅದು ಪರಂಜ್ಯೋತಿ, ಪರಮಾತ್ಮ. ಜಗತ್ತಿಗೆ ಬೆಳಕನ್ನು ಕೊಡುವಂತ ಮಹಾಜ್ಯೋತಿ ಅದು. ನೋಡಿ, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತ ಈ ಜಗತ್ತಿನೊಳಗ ಎಂದು ಸೃಷ್ಟಿ ನಿರ್ಮಾಣ ಆಯಿತೋ, ಸಾವಿರ ಸಾವಿರ ವರ್ಷಗಳ ಬಹುದೊಡ್ಡ ಇತಿಹಾಸವನ್ನ ನಾವೇನು ಓದ್ತೇವೆ, ಅಂದು ಪರಂಜ್ಯೋತಿ ತನ್ನ ಅಪರೂಪವಾಗಿರುವಂತಹ ಪ್ರಕಾಶವನ್ನ, ಬೆಳಕನ್ನ ಹೀಗೆ ಜಗತ್ತಿನೊಳಗೆ ಬೆಳೆಯಿತು. ಅಂದು ಬೆಳಗಿದ ಜ್ಯೋತಿ ಇಂದಿನವರೆಗೆ ಅದು ಆರೇ ಇಲ್ಲ. ಅದಕ್ಕೆ ಯಾರು ಎಣ್ಣೆ ಹಾಕ್ತಾರ, ಯಾರು ಬತ್ತಿ ಹಾಕ್ತಾರ, ಯಾರು ಕಾಳಜಿ ಮಾಡ್ತಾರ? ವಿಚಾರ ಮಾಡಿ. ಸೂರ್ಯನೆಂಬ ಜ್ಯೋತಿ ರವಿ, ಅವನು ದಿನಕರ, ದಿನದುದಯಕ್ಕೆ ಬಂದು ಬೆಳಗುವಂತ ಸೂರ್ಯ. ಇಂಥವ್ರ ಮನೆ ಮ್ಯಾಗ ಬಿಡಬೇಕು, ಇಂಥವ್ರ ಮನೆ ಮ್ಯಾಗ ಬೆಳಕು ಬಿಡಬಾರ್ದು, ಇಂಥ ದೇಶದೊಳಗೆ ಬಿಡಬೇಕು, ಈ ದೇಶದೊಳಗೆ ಬಿಡಬಾರ್ದು, ಹಂಗೇನಾದ್ರು ಅದ ಏನು? ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ಎಲ್ಲರ ಮೇಲಿನೂ ಬೆಳಕು ಕೊಡ್ತಾನೆ. ಅಲ್ಲಿ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ, ದುಷ್ಟರು ಅದಾರ, ಶಿಷ್ಟರು ಅದಾರ, ಧರ್ಮಿಷ್ಠರು ಅದಾರ, ಕರ್ಮಿಷ್ಠರು ಅದಾರ, ಪಾಪಿಗಳದಾರ, ಪುಣ್ಯವಂತರದಾರ, ಗಂಡದ ಹೆಣ್ಣದ, ಸರ್ವ ಜನಾಂಗದ ಎಲ್ಲ ಜನಗಳು ಕೂಡ ಈ ಮರ್ತ್ಯಲೋಕದಲ್ಲಿ ಭೂಮಿಯ ಮೇಲೆ ಬದುಕನ್ನ ಕಳೆಯುವಾಗ ಸೂರ್ಯ ಸರ್ವ ಸಮಾನತೆಯಿಂದ ಎಲ್ಲರಿಗೂ ಬೆಳಕನ್ನು ಕೊಡ್ತಾನ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳ್ರಿ, ಬೆಳಕು ಇಲ್ಲದೆ ಹೋದರೆ ಈ ಜಗತ್ತಿನ ಯಾವ ಕೆಲಸಗಳು ನಡೆಯೋದಿಲ್ಲ. ನಿಮ್ಮ ಹೊಲದಾಗಿರುವ ಬೆಳೆ ಬೆಳಿಬೇಕು ಅಂದ್ರ ಸೂರ್ಯನ ಬೆಳಕ, ಸೂರ್ಯನ ಕಿರಣ ಇದ್ದಾಗಲೇನೆ ಬೆಳೆಗಳು ಬೆಳವಣಿಗೆ ಆಗುತ್ತಾವ. ಮೊನ್ನೆ ಒಂದು ವಾರ ವಿಪರೀತ ಮಳೆ ಹತ್ತಿ ಎಲ್ಲಾ ಕಡೆ ಬೆಳಕ ಇರಲಿಲ್ಲ, ನೋಡಿರಲ್ಲ. 8 ದಿನ ಎಲ್ಲಿ ನೋಡಿದರಲ್ಲಿ ಕತ್ಲೆ ಕತ್ಲೆ ಕತ್ಲೆ, ಮೋಡ ಕವಿದ ವಾತಾವರಣ, ಬೆಳಕೇ ಇಲ್ಲ. ಸೂರ್ಯ 8 ದಿನ ಕಾಣಲೇ ಇಲ್ಲ. ಎಷ್ಟು ವಿಚಿತ್ರ ಅನ್ಸಿತ್ತು. ಸುಮ್ಮನೆ 8 ದಿನಕ್ಕ ನಮಗೆಲ್ಲ ತಲೆ ಕೆಟ್ಟು ಹೋದು, ಸೂರ್ಯ ಇರಲಿಲ್ಲ ಅಂದ್ರೆ. ಹೌದಲ್ಲ? ಹಿಂಗಾದ್ರೆ ಹೆಂಗಪ್ಪ ಅಂತ ಜನ ಚಿಂತೆ ಮಾಡುವಂಗಾಯ್ತು. ಸುಮ್ ಕಲ್ಪನಾ ಮಾಡ್ಕೊಳ್ರಿ, ಸೂರ್ಯ ಎಷ್ಟು ಮುಖ್ಯ ಈ ಜಗತ್ತಿಗೆ. ಬೆಳಕಿಲ್ಲದೆ ಬದುಕಿಲ್ಲ, ಸೂರ್ಯನಿಲ್ಲದೆ ಈ ಜಗತ್ತಿನ ಯಾವ ವ್ಯವಹಾರಗಳು ನಡೆಯೋದಿಲ್ಲ. ಅವ ಬೆಳಕು ಕೊಟ್ಟರೆ ನಮ್ಮ ಬದುಕು. ವಿಚಾರ ಮಾಡಿ. ಬೆಳಕಾಯಿತು ಅಂದ್ರೆ ಈ ಸೃಷ್ಟಿಯೊಳಗೆ ಹಕ್ಕಿ ಪಕ್ಷಿಗಳ ಸಹಿತ ಎಷ್ಟು ಚಂದ ಕಲರವ ಮಾಡ್ತಾವ. ಗುಬ್ಬಿ, ಕಾಗೆ, ಕೋಗಿಲೆ, ಮತ್ತೆ ಬೇರೆ ಬೇರೆ ಪಕ್ಷಿಗಳು ಬೆಳಗಾದ್ರೆ ಸಾಕು ಎಷ್ಟು ಖುಷಿ ಪಡ್ತಾವ. ತಮ್ಮ ಸ್ವರದಿಂದ ಗಾಯನವನ್ನ ಮಾಡ್ತಾವ, ಭಗವನ್ನಾಮ ಸ್ಮರಣೆಯನ್ನ ಮಾಡ್ತಾವ. ಬೆಳಕು ಬಂತು, ನಾವು ಬದುಕಬೇಕು ಅಂತ ಆನಂದ ಪಡ್ತಾವ ಹಕ್ಕಿ ಪಕ್ಷಿಗಳು ಸಹಿತ ನಿಸರ್ಗದೊಳಗೆ. ಬೆಳಕಾದ್ರೆ ಸಾಕು, ನಿಮ್ಮ ಮನೆಯೊಳಗ, ಕೊಟ್ಟಿಗೆಯೊಳಗ, ನಿಮ್ಮ ದನದ ತೊಟ್ಟಿಯೊಳಗ ಇರುವಂತ ಆಕಳುಗಳು, ಎತ್ತುಗಳು, ಎಮ್ಮೆಗಳು ಅಂಬಾಂತ ಕೂಗ್ತಾವೆ, ಅರಿಸ್ತಾವೆ.
ಈ ಸೃಷ್ಟಿಯ ಮೂಲ ಸತ್ಯ ಬೆಳಕು. ಬೆಳಕಿನಿಂದ ಈ ಜಗತ್ತಿನ ಉತ್ಪತ್ತಿ. ಅದಕ್ಕಾಗಿಯೇ ಅಕ್ಕ ಮಹಾದೇವಿ ತಾಯಿ ತನ್ನ ಅಪರೂಪದ ವಚನದೊಳಗ ಎಷ್ಟು ಸತ್ಯದ ಒಂದು ಮಾತನ್ನು ಹೇಳುತ್ತಾಳೆ. 18ನೇ ವಯಸ್ಸಿನೊಳಗ ವೈರಾಗ್ಯವನ್ನ ತಾಳಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತನ್ನ ಹುಟ್ಟಿದ ಊರಾಗಿರುವಂತ ಉಡತಡಿಯನ್ನ ತೊರೆದು ಕಲ್ಯಾಣವನ್ನ ಕಾಣಬೇಕು, ಅಪ್ಪ ಬಸವಣ್ಣನನ್ನ ನೋಡಬೇಕು, ಅಲ್ಲವರನ್ನ ಕಾಣಬೇಕು, 770 ಜನ ಶರಣರನ್ನ ಕಂಡು ನನ್ನ ಜೀವನವನ್ನ ಪಾವನ ಮಾಡ್ಕೋಬೇಕು ಅಂತ ಹೊರಟಿರುವಂತ ಒಬ್ಬ ಹೆಣ್ಣು ಮಗಳು ಉಡತಡಿಯ ಅಕ್ಕ ಮಹಾದೇವಿ ತಾಯಿ. ಆ ತಾಯಿ ಒಂದು ವಚನ ಹೇಳ್ಯಾಳ, ಚಂದದ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳತ್ತೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕಾರ್ಜುನ. ಎಷ್ಟು ಅರ್ಥಪೂರ್ಣವಾದ ವಚನ. ಬೆಳಕಿನ ಮಹಿಮೆಯನ್ನೇ ಹೇಳ್ತಾಳ. ಈ ಲೋಕದ ವ್ಯವಹಾರ ನಡೀಬೇಕು ಅಂದ್ರೆ ಈ ಕತ್ಲಾಗ್ಯದ, ರಾತ್ರಿಯಾಗ್ಯದ. ರಾತ್ರಿ ಮಾನವರನ್ನ ಆದಿಯಾಗಿಟ್ಕೊಂಡು ಪಶು ಪಕ್ಷಿ ಪ್ರಾಣಿಗಳು ಖಗಗಳು ಮೃಗಗಳು ಆನಂದವಾಗಿ ರಾತ್ರಿಯನ್ನ ನಿದ್ರೆಯೊಳಗೆ ಕಳೆಯುತ್ತಾವ. ಜಗತ್ತು ಮಲಗುತ್ತದ. ಇದು ಸೃಷ್ಟಿ ನೇಮ ಅದ. ಅದಕ್ಕೆ ದೇವರು ಹಗಲ 12 ತಾಸು, ರಾತ್ರಿ 12 ತಾಸು ಕೊಟ್ಟಾನ. 12 ತಾಸು ನಿನ್ನ ಪ್ರಪಂಚಕ್ಕಾಗಿ, ಸಂಸಾರಕ್ಕಾಗಿ, ಮನೆತನಕ್ಕಾಗಿ, ನಿನ್ನ ಜೀವನದ ಏನೆಲ್ಲ ಉಪಜೀವನಕ್ಕಾಗಿ ನೀನು ಪರಿಶ್ರಮ ಪಡಬೇಕು, ಹೋರಾಟ ಮಾಡಬೇಕು, ದುಡಿಬೇಕು, ಕಷ್ಟ ಪಡಬೇಕು. ನೌಕರಿ ಚಾಕರಿ ಮತ್ತೊಂದು ಮಗದೊಂದು ಹೊಲ ಮನಿ ಬಾಳೆ ಬದುಕು ಎಲ್ಲ ಮಾಡು. ಆದ್ರೆ 12 ತಾಸು ಆದ ಮೇಲೆ ರಾತ್ರಿ 12 ತಾಸು ಆನಂದವಾಗಿ ನಿದ್ದೆ ಮಾಡು, ಆರೋಗ್ಯವಾಗಿರು. ಸೃಷ್ಟಿ ನಮಗೆ ಕೊಟ್ಟಿರುವಂತ ಅಪರೂಪದ ಅವಕಾಶ ಇದು. ವಿಚಾರ ಮಾಡಬೇಕು ನಾವೆಲ್ಲ, ಹೌದಲ್ಲ? ನೋಡಿ, ಇದನ್ನು ದೇವರು ಮಾಡಿಟ್ಟ ನಾವು ಮನುಷ್ಯರು ಎಷ್ಟು ಬುದ್ಧಿವಂತರಾದ್ವಿ ಅಂದ್ರೆ, ಈಗ ರಾತ್ರಿ ಮಲಗೋ ಜನನ ಬಹಳ ಕಡಿಮೆ ಆಗ್ಯಾರ. ಬೆಳತನ ಎದ್ದು ಕುಂದಿರ್ತಾವ್ರಿ. ಎದುರು ಕುಂತಾವೋ ಏನೋ ಗೊತ್ತಿಲ್ಲ. ತಲೆ ಕೆಡಿಸುವಂತ, ಬುದ್ಧಿ ಕೆಡಿಸುವಂತ, ಮನಸ್ಸು ಕೆಡಿಸುವಂತ, ಬಾಳೆವು ಕೆಡಿಸುವಂತ, ಬದುಕು ಕೆಡಿಸುವಂತ, ಹೊಲಮನಿ ಕೆಡಿಸುವಂತ ಏನು ನಿಮ್ ಕೈಗೆ ಗೊತ್ತಾಗತ್ತೆ. ಬಹಳ ಫಾಸ್ಟ್ ಇದ್ದೀರಿ ನೀವು. ಏನು ನೋಡ್ರಿ, ಇವ್ ಸೈಟ್ ಗೊತ್ತಾಗತ್ತೆ. ಮೊಬೈಲ್ ಅಂತಾವ. ಎಷ್ಟೋ ಮಂದಿ ಈಗ ಹಿಡ್ಕೊಂಡ ಕೂತಾರ. ಅದೊಂದು ಒಳ್ಳೆ ಕೆಲಸ. ಒಳ್ಳೆಯದನ್ನ ಲೈವ್ ಮಾಡ್ತಾರ, ಪ್ರಚಾರ ಮಾಡ್ತಾರ, ಒಳ್ಳೆ ಸುದ್ದಿಗಳನ್ನು ಕೊಡ್ತಾರ, ಮೆಸೇಜ್ ಕೊಡ್ತಾರ. ಇದು ಸತ್ಕಾರ್ಯ. ಮೊಬೈಲ್ ಬಂದ ಮೇಲೆ ಮನುಷ್ಯನ ಬುದ್ಧಿ ಕೆಟ್ಟದ, ಮನಸ್ಸು ಕೆಟ್ಟದ, ನಿದ್ದಿ ಕೆಟ್ಟದ. ನಾನು ನೋಡ್ತೀನಿ. ರಾತ್ರಿ ಸೌರಾತ್ರಿಯಾಗ ಹಿಂಗೆಲ್ಲಾರ ಪುರಾಣ ಪ್ರವಚನ ಮುಗಿಸ್ಕೊಂಡು ಹೋಗೋ ಮುಂದ ಸೌರಾತ್ರಿ ಹೊತ್ತಿನಾಗ್ರಿ ಹಾದ್ಯಾಗ, ಬೀದ್ಯಾಗ, ಬೈಕಿನ ಮ್ಯಾಗ, ರೋಡಿನ ಮ್ಯಾಗ ಎಲ್ಲಿ ಬೇಕಲ್ಲಿ ಕುಂತಿರ್ತಾವ. ಹಿಂಗೆ ಹಿಡ್ಕೊಂಡು ಎದಕ್ ಕುಂದಿರ್ತಾವೋ ಏನೋ ದೇವರೇ ಬರಲ್ಲ. ಏನದು ಉಣ್ಣಾಕ ಬರೋದಿಲ್ಲ, ತಿನ್ನಾಕ ಬರೋದಿಲ್ಲ. ಎದಕ್ಕೆ ಬೇಕಾಷ್ಟು ಬಳಕೆ ಮಾಡ್ಕೊಳ್ಳೋದು ಅಷ್ಟ. ಮೊಬೈಲ್ ಬಂದ ಮೇಲೆ ಜಗತ್ತು ಎಷ್ಟು ಕುಲಗೆಟ್ಟು ಹೋಗ್ಯದಲ್ಲ. ಎಷ್ಟೋ ಮನೆತನಗಳು ಹಾಳಾಗ್ಯಾವ. ನಿಮ್ಗೆ ಹೇಳೋದು ಒಂದು, ಇವತ್ತು ಮೊಬೈಲಿನ ಮೂಲಕ ಎಷ್ಟೋ ಸಂಸಾರಗಳನ್ನ ಹಾಳು ಮಾಡ್ಯಾರ ಕೆಲವರು ಅಜ್ಞಾನಿಗಳು, ದುಷ್ಟ ಮನಸ್ಸಿನವರು. ಗಂಡ ಹೆಂಡತಿಯ ಮಧ್ಯದೊಳಗೆ ಬಿರುಕು ಮೂಡ್ಯಾದ. ಎಷ್ಟೋ ಯುವತಿಯರ ಬದುಕು ನರಕ ಆಗಿ ಹೋಗ್ಯಾದ. ಎಷ್ಟೋ ಹೆಣ್ಣು ಮಕ್ಕಳ ಬದುಕು ಕತ್ತಲೆಯಾಗಿ ಹೋಗ್ಯಾದ. ಅದು ಎಷ್ಟಿರಬೇಕು ಅಷ್ಟ ಇರಬೇಕು.
ವಿಜ್ಞಾನದ ಜಗತ್ತಿನೊಳಗೆ ಬದುಕ್ತಾ ಇದ್ದೀವಿ, ಇಲ್ಲ ಅಂತಲ್ಲ, ಅದೊಂದು ಸಂಪರ್ಕ ಸಾಧನ ಅಷ್ಟೇ. ಆದ್ರೆ ಅದನ್ನು ಸದುಪಯೋಗ ಮಾಡಿಕೊಳ್ಳೋರು ಎಷ್ಟು ಜನ ಅನ್ನೋರು ಅದಾರ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಇದೆ. ಕೆಡಿಸೋರ ಬಹಳ ಮಂದಿ ಅದಾರ, ಅದರಿಂದ ಹಾಳಾಗೋರ ಬಹಳ ಮಂದಿ ಆಗ್ಯಾರ. ಇವತ್ತು ಓದುವಂತ ಮಕ್ಕಳು, ದುಡಿಯುವಂತ ಮಕ್ಕಳು, ಒಕ್ಕಲತನ ಮಾಡುವಂತ ಮಕ್ಕಳು ಹೊಲಕ್ಕೆ ಹೋಗಿ ದುಡಿಯೋದು ಬಿಟ್ಟು ಅವ್ವ ಮಾಡಿದ ರೊಟ್ಟಿ ಪುಟ್ಟಿ ಖಾಲಿ ಮಾಡಿ ಮೊಬೈಲ್ ಹಿಡ್ಕೊಂಡು ಕುಂತ್ರ ಬಾಳೆವು ಹೆಂಗಾಗ್ತಾವ, ಬದುಕು ಹೆಂಗಾಗ್ತಾವ ಕಲ್ಪನೆ ಮಾಡ್ರಿ ನೀವು. ಹಳ್ಳಿ ಹಳ್ಳಿಯಾಗ ಸಹಿತ ಮೊಬೈಲ್ ಬಂದ ಮೇಲೆ ಮೈಗಳರ ಸಂಖ್ಯೆ ಹೆಚ್ಚಾಗ್ಯದ. ಕಟ್ಟಿ ಕಂಪ್ನಿ, ಹಗಲು ಕಟ್ಟಿ ರಾತ್ರಿ ಕಟ್ಟಿ, ಬರೇ ಹೊಟ್ಟಿ ನೆನಪಾದ ಗಂಟ ಮನೆ ಕಡೆ. ಹಿಂಗಾದ್ರೆ ಹೆಂಗ ವಿಚಾರ ಮಾಡ್ರಿ. ಮೊಬೈಲು ಎಲ್ಲರ ಬಾಳನ್ನ ಬದುಕನ್ನ ಕೆಡಿಸಿಬಿಟ್ಟದ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಮೊಬೈಲ್ ಇದೆ ಬೆಸ್ಟ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ಅದೊಂದು ಒಳ್ಳೆ ಸರ್ವಿಸ್ ಕೊಡುವಂತ ಒಬ್ಬ ಸೇವಕ ಅದು ಮೊಬೈಲ್. ಬೆಸ್ಟ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ಬದುಕನ್ನ ಕೆಡಿಸುವಂತ, ದಾರಿ ತಪ್ಪಿಸುವಂತ, ಇಡೀ ಮನೆತನವನ್ನ ಹಾಳು ಮಾಡುವಂತ ಕೆಟ್ಟ ಮಾಸ್ಟರ್. ಅದನ್ನು ಬೆನ್ನತ್ತಬಾರದು. ಅದರ ಅವಶ್ಯಕತೆ ತಿಳಿದು ಬದುಕಬೇಕು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಹಳ್ಳಿಗಳಲ್ಲಿ ನಮ್ಮ ಯುವ ಜನಾಂಗ, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು, ಈಗ ಹುಟ್ಟಿದ ಮಕ್ಕಳು ಸಹಿತ ಹೆಂಗಾಗ್ಯಾವಂದ್ರ, ಅವು ಉಣಬೇಕು ಅಂದ್ರೆ, ಹಾಲು ಕುಡಿಬೇಕು ಅಂದ್ರೆ ಅವ್ವ ಕೈಯಾಗ ಮೊಬೈಲ್ ಕೊಟ್ರೆ ಉಣ್ತಾವ. ಹೌದಲ್ಲ? ಒಪ್ತಿರಲ್ಲ? ಹಿಂಗ ನಡೆದ ಜಗತ್ತ. ಮೊಬೈಲ್ ಮೂಲಕ ಡಿಪ್ರೆಷನ್ಗೆ ಹೋಗ್ತಾವ ಮಕ್ಕಳು. ವಿಚಾರ ಮಾಡ್ರಿ, ಇಂಥವು ಸಾವಿರಾರು ಉದಾಹರಣೆಗಳು ಈಗಾಗಲೇ ಬಂದಾವ. ಮೆಂಟಲಿ ಡಿಸ್ಟರ್ಬ್ ಆಗ್ತಾರ. ನಮ್ಮ ಮಕ್ಕಳನ್ನ ನಾವೇ ಹಾಳು ಮಾಡುವಷ್ಟು ಇವತ್ತು ಕೆಟ್ಟ ದಾರಿಯೊಳಗ ಮಕ್ಕಳನ್ನ ಕರ್ಕೊಂಡು ಹೊಂಟೀವಿ ನಾವು. ಇವತ್ತು ತಮ್ಮಗಳ ಮುಂದೆ ನಡೆದ ಒಂದು ಸತ್ಯದ ಘಟನೆಯನ್ನು ಹೇಳ್ತೇನೆ. ಬೆಳಗಾವಿ ಜಿಲ್ಲೆ ಕಿತ್ತೂರಿನೊಳಗ ಮೊಬೈಲಿನಿಂದಲೇ ಒಂದು ದೊಡ್ಡ ದುರಂತ ನಡೆದು ಹೋಯಿತು. ಇಂಥ ಉದಾಹರಣೆಗಳು ಬೇಕಾದಷ್ಟದಾವ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಯಾವುದಕ್ಕೆ ನಾವು ಇವತ್ತು ಸಮಯ ಕೊಡಬೇಕು, ಯಾವುದನ್ನ ನಾವು ಜೀವನದೊಳಗೆ ಬೆಳಗಿಕೊಳ್ಳಬೇಕು, ಈ ದೀಪ ತತ್ವವನ್ನ ನಾನೇನು ಹೇಳಾಕತ್ತೀನಿ, ಇದು ಏನು ಮಾಡ್ತದ ಬದುಕಿಗೆ, ಕತ್ತಲೆ ಅನ್ನೋದು ಏನು ಮಾಡ್ತದ ಜೀವನ. ಮಹಾದೇವಪ್ಪ ಕುಂಬಾರ್ ಒಬ್ಬ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್. ಆತನಿಗೆ ಒಬ್ಬ ಗಂಡು ಮಗ. ಅವ ಬೆಳೆದು ದೊಡ್ಡವನಾಗಿ ಡಿಗ್ರಿ ಸೆಕೆಂಡ್ ಸೆಮ್ 2ನೇ ವರ್ಷದೊಳಗ ಓದುವಂತ ಒಬ್ಬ ಯುವಕ. ನೋಡಿ, ಇವತ್ತು ಹೆತ್ತವ್ರು ಏನ್ ಮಾಡಬೇಕು ಈ ಜಗತ್ತಿನೊಳಗ? ಹಡದವರಿಗೆ ಎಷ್ಟು ತೊಂದರೆಗಳದಾವ ಈ ಜಗತ್ತಿನೊಳಗ. ಲೌಕಿಕ ಪ್ರಪಂಚವನ್ನು ನಾವು ನೋಡಿದಾಗ ಇದೆಲ್ಲ ಗೊತ್ತಾಗ್ತದೆ. ಪ್ರತಿ ಮನೆಗಳಲ್ಲಿ ಇರುವಂತ ಸಮಸ್ಯೆ ಇವತ್ತು ಇದೆ. ಇವುಗಳಿಂದ ನಾವು ಇವತ್ತು ಮುಕ್ತಿಯನ್ನು ಪಡೆಯುವ ಸಲುವಾಗಿನೇ ಇಂತಹ ಪರಮ ಪೂಜ್ಯರು ಜ್ಞಾನದ ಉಪದೇಶದ ಮೂಲಕ, ಪುರಾಣ ಪ್ರವಚನಗಳ ಮೂಲಕ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥ ಸತ್ಕಾರ್ಯಕ್ಕಿಂತ ಪೂಜ್ಯರು ಇವತ್ತು ಮುಂದಾಗ್ಯಾರ. ಬಂಧನಾಳ ಸಂಗನ ಬಸವ ಶಿವಯೋಗಿಗಳು ಈ ನಾಡಿನೊಳಗೆ ಮಾಡಿದ ಪುಣ್ಯದ ಕಾರ್ಯ ಎಷ್ಟು ದೊಡ್ಡದು. ಇವತ್ತು ಈ ಭಾಗವನ್ನೇ ಅಪರೂಪದ ವಿದ್ಯಾಕಾಶಿಯನ್ನಾಗಿ ಮಾಡಿದ್ರು. ಹಳ್ಳಿಗಳನ್ನು ಸುತ್ತಿದ್ರು. ಬಡಭಕ್ತರ ಮನೆಗಳಿಗೆ ಹೋದ್ರು. ದುಃಖಿಗಳ ಕಣ್ಣೀರನ್ನು ಒರೆಸಿದ್ರು. ಇವತ್ತು ಬಂಧನಾಳಪ್ಪ ಅವರು ಶಿಕ್ಷಣ ಕ್ರಾಂತಿಯನ್ನ ಮಾಡದೆ ಹೋಗಿದ್ರ ಇವತ್ತು ಈ ನಾಡಿನೊಳಗ ನಮಗೆ ಯಾರಿಗೂ ಉಳಿದಾಲ ಇರ್ತಿರ್ಲಿಲ್ಲ. ಅಷ್ಟು ದೊಡ್ಡ ಕೆಲಸವನ್ನ ಅಪ್ಪ ಅವರು ಮಾಡಿ ಹೋಗ್ಯಾರ. ಮನೆಗಳು ಉದ್ಧಾರ ಆಗಿ ಹೋಗ್ಯಾರ. ಇವತ್ತು ನನಗೆ ಖುಷಿ ಅನಿಸ್ತದ. ಲಕ್ಷಾಣದೊಳಗ ಒಂದೊಂದು ಮನೆಗೆ ಹೋದ್ರ ಒಂದೊಂದು ಮನೆಯೊಳಗ ನೌಕರಿ ಮಾಡೋರು 2-3, ಅದ್ರಾಗ ವಿಶೇಷ ಮಾಸ್ತರ್ಗಳು ಹೆಚ್ಚು. ಮನೆಯಾಗ ಅದಾರ. ಒಬ್ಬರ 2, 3, 4 ಮಂದಿ. ಅದು ಮುಂದಿನ ಪೀಳಿಗೆ ಇನ್ನೂ ಡೆವಲಪ್ ಆಗ್ಯದ. ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ,
ಪೊಲೀಸ್ ಇಲಾಖೆಯೊಳಗದಾರ. ಇನ್ನೂ ಕೆಲವರು ಗಡಿ ಕಾಯುವ ಸೈನಿಕರಾಗಿ ಹೋಗಿ ಲಕ್ಷಾಣದ ನಮ್ಮ ಬಳಗ ಸೇವಾ ಮಾಡ್ತದಂದ್ರ ಈ ಊರಿಗೊಂದು ದೊಡ್ಡ ಶರಣಾರ್ಥಿ. ನನ್ನ ಶರಣಾರ್ಥಿ ಅಪರೂಪದ ಸೇವಾ ಇದು, ಕಾರ್ಯ ಇದು. ಈ ನಾಡನ್ನ ಕಟ್ಟುವ, ರಾಷ್ಟ್ರವನ್ನ ಕಟ್ಟುವ, ಈ ನಾಡಿಗಾಗಿ ನಮ್ಮ ಕೊಡುಗೆಯನ್ನು ಕೊಟ್ಟು ಹೋಗುವಂತ ಹೆಮ್ಮೆಯೊಳಗೆ ನಾವು ಬದುಕಬೇಕು. ಒಬ್ಬ ಮಹಾಶಿವಯೋಗಿ ಬಂದು ನೋಡಿ, ಕಕ್ಕಳ ಮೇಲೆಯೊಳಗೆ ಹುಟ್ಟಿ ಲಕ್ಷಾಣದ ನೆಲವನ್ನ ಆಯ್ಕೆ ಮಾಡಿಕೊಂಡು ಅಪರೂಪದ ಚರಮೂರ್ತಿಯಾಗಿ ಒಂದಲ್ಲ ಎರಡಲ್ಲ ನಾಡಿನ ಶಿವಯೋಗಿ ಸಿದ್ಧ ಪುರುಷರ ಜೊತೆಯಲ್ಲಿ ಸಂಸರ್ಗದೊಳಗಿದ್ದು ನಾಡಿನ ತುಂಬ ಅನಂತ ಲೀಲೆಗಳನ್ನು ಮಾಡಿ ಬಡಿಗತನದ ಕಾಯಕವನ್ನ ಮಾಡಿ ಆ ಬಡಿಗತನದ ಕಾಯಕದ ಮೂಲಕ ಅರಿವಿನ ಬೆಳಕನ್ನು ತೋರಿಸಿ ಅಹಂಕಾರದಲ್ಲಿ ಬಿದ್ದು ಸಾಯುವಂತ ಅಜ್ಞಾನಿಗಳಿಗೆ ಭಕ್ತಿಯ ಮಾರ್ಗವನ್ನ ತಮ್ಮ ಲೀಲೆಗಳ ಮೂಲಕ ತೋರಿ ಇವತ್ತು ಬಂಧನಾಡದ ಪರಮ ಶಿವಯೋಗಿಗಳಿಂದ ಅನುಗ್ರಹವನ್ನ ಪಡೆದು ಈ ಸ್ಥಾನದೊಳಗ ಜೀವಂತ ಸಮಾಧಿಯನ್ನು ಹೊಂದಿರುವಂತವರು ಸಿದ್ಧಲಿಂಗ ಮಹಾರಾಜರು. ಅಂಥವರು ಇಲ್ಲಿ ನೆಲೆಸಿದರು ಅಂತ ತಿಳ್ಕೊಂಡು ಎಷ್ಟು ದೊಡ್ಡ ಕೆಲಸ ಆಗದು. ಇವತ್ತು ಅವರೇ ಇಲ್ಲಿಗೆ ಬಂದ ನೆಲೆಸಲೇ ಹೋಗಿದ್ರ ಇವತ್ತು ಅಪ್ಪ ಅವರು ಇಲ್ಲಿ ದಯಮಾಡಿಸ್ತಿದ್ದಿಲ್ಲ, ನಾನು ಹೇಳಾಕ ಬರ್ತಿದ್ದಿಲ್ಲ. ನೀವು ಮೊಬೈಲ್ ಹಿಡ್ಕೊಂಡು ಮನೆಯಾಗ ಕುಂಡಿರ್ತಿದ್ರಿ. ದೊಡ್ಡವರು ಮಾಡೋ ಕೆಲಸ ದಡ್ಡತನವನ್ನು ದೂರ ಮಾಡಿ ಉದ್ಧಾರ ಮಾಡುವ ವಿಚಾರ ಮಾಡುವಂತ ಮಾತುಗಳದಾವ. ಇವತ್ತು ಪಾಲಕರ ನೋವು, ತಂದೆ ತಾಯಿಗಳ ನೋವು, ಹಡೆದವರ ನೋವು ನನಗೆ ಗೊತ್ತದ. ಬಹಳ ಮನೆಗಳಿಗೆ ನಾವು ಹೋದಾಗ ಯಪ್ಪ ಏನ್ ಮಾಡೋದ್ರಿ, ನಮ್ಮ ಮಕ್ಕಳ ಬೇರೆ, ನಮ್ಮ ಮಕ್ಕಳ ಮಾತು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ವಯಸ್ಸಿಗೆ ಬಂದಾರ, ದುಡಿಯೋ ವಯಸ್ಸಿನೊಳಗ ಮೊಬೈಲ್ ಹಿಡ್ಕೊಂಡು ಕುಂಡಿರ್ತಾರ. ಮತ್ತು ದುಡಿಯೋ ವಯಸ್ಸಿನಾಗ ಮೊಬೈಲ್ ಹಿಡ್ಕೊಂಡು ಕುಂತಿ ಅಂದ್ರ ಮುತ್ಯ ಆದ್ಮೇಲೆ ಮಾಡ್ತೀಯೇನೋ, ಮಾಡಾನೇನು ಜೀವನದಾಗ, ಮಾಡ್ತೀಯೇನು ಜೀವನದೊಳಗ. ಪಾಪ ಮಹಾದೇವ ಕುಂಬಾರ್ 2ನೇ ವರ್ಷದ ಡಿಗ್ರಿ ಓದುವಂತ ಮಗನಿಗೆ ನೋಡಿ ಎಕ್ಸಾಮ್ ಸಮೀಪ ಬಂದಾಗ ಅಪ್ಪ ಮೊಬೈಲಿಗೆ ಕರೆನ್ಸಿ ಹಾಕ್ಸೋದು ಬೇಡಕ್ಕಂದ 1-2 ತಿಂಗಳು ಮೊಬೈಲ್ ಬಂದ್ ಮಾಡಿ ಒಗಿಯಪ್ಪ, ಅಭ್ಯಾಸ ಮಾಡು, ಓದು, ಚಲೋ ಪರೀಕ್ಷೆ ಬರೀ, ಚಲೋ ಮಾರ್ಕ್ಸ್ ತಗೋ, ನೀ ರ್ಯಾಂಕ್ ಬಂದ್ರ ನಿನ್ನ ಲೈಫ್ ಚಲೋ ಇರ್ತದ ಅಂತ ಅಪ್ಪ ಹೇಳಿದ. ಇದ್ರಾಗ ಏನು ಕೆಟ್ಟದ ಹೇಳಿ? ಇದರೊಳಗೆ ಕೆಟ್ಟ ಮಾತು ಏನದ? ನೀ ಹಾಳಾಗು ಅಂತ ಹೇಳ್ಯಾನ, ನೀ ಬಡದಾಡು ಅಂತ ಹೇಳ್ಯಾನ, ನೀ ಬೀದ್ಯಾಗ ನಿಂತು ಮಾನ ಮರ್ಯಾದೆ ಕಳ್ಕೋ ಅಂತ ಹೇಳ್ಯಾನ. ಹಡದ ತಂದೆ ತಾಯಿಗಳ ಮಕ್ಕಳಿಗೆ ಚಲೋ ಮಾತು ಹೇಳ್ತಾರ. ನನ್ನ ಮಗ ಉದ್ಧಾರ ಆಗಬೇಕು, ನನ್ನ ಮನೆತನಕ್ಕೆ ಕೀರ್ತಿ ತರಬೇಕು. ನಮ್ಮ ಮಕ್ಕಳು ಈ ಮನೆಯನ್ನ ಬೆಳಗಿಸುವಂತ ಜ್ಯೋತಿಗಳಾಗಬೇಕು ಅಂತ ಹಡದವರು ಬಯಸ್ತಾರೆ. ಮಹಾದೇವಪ್ಪ ಈ ಮಾತನ್ನ ಹೇಳಿದ. ಇಷ್ಟಕ್ಕ ಡಿಗ್ರಿ ಓದುವ ಮಗ ಸಣ್ಣವಲ್ಲ, ದಡ್ಡಲ್ಲ. ನಡೆದಿತ್ತು ಹೇಳ್ತೀನಿ ನಿಮ್ಮ ಮುಂದ. ಡಿಗ್ರಿ 2ನೇ ವರ್ಷ ಓದುವಂತ ಮಗ ನನಗೆ ಕರೆನ್ಸಿಗೆ ರೊಕ್ಕ ಕೊಡಲ್ಲ, ನನ್ನ ಮೊಬೈಲ್ ಬಂದ್ ಮಾಡಂತ ಹೇಳ್ತಿ ಅಂತ ತಿಳ್ಕೊಂಡು ಅಪ್ಪನ ಕೋಣೆಯೊಳಗ ಬಾಗಲ ಮುಚ್ಚಿ ಅಪ್ಪನನ್ನು ಕೊಲೆ ಮಾಡಿದ. ಚಾಕು ತಗೊಂಡು ಕುತ್ತಿಗೆಗೆ ಚಾಕು ಹಾಕಿ ಕುತ್ತಿಗೆ ಕೊಯ್ದ. ಎತ್ತ ತಂದೆಗೆ ಅಪ್ಪ ಏನು ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ನೀತಿಯ ಪ್ರೀತಿಯ ಒಂದು ಮಾತನ್ನ ಹೇಳಿ ಅವನನ್ನೇ ಉದ್ಧಾರ ಮಾಡುವಂತ ಮಾತು ಹೇಳಿದ್ರ ಅಪ್ಪನ ಕುತ್ತಿಗೆ ಕೊಯ್ದು ಅಪ್ಪನನ್ನ ಕೊಂದ ಒಬ್ಬನೇ ಮಗ. ಅಪ್ಪ ಹೆಣವಾಗಿ ಬಿದ್ದು ಕೋಣೆಯೊಳಗ ವಿಲವಿಲ ಒದ್ದಾಡ್ತಾ ಇದ್ದಾನ. ಕೈಯೊಳಗ ಚಾಕು ಹಿಡ್ಕೊಂಡಿರುವಂತ ಮಗನ ಕೈಯೊಳಗ ರಕ್ತ ಸುರಿತಾ ಇದೆ. ಹೊರಗ ಅವ್ವ ನಿಂತಾಳ, ಬಾಗ್ಲ ಹಾಕ್ಯಾನ. ಮಗನೇ ಹಂಗ ಮಾಡಬೇಡೋ, ಬಾಗ್ಲ ತೆಗಿಯೋ, ಆಸ್ಪತ್ರೆಗಾದ್ರೂ ತಗೊಂಡು ಹೋಗೋಣ ಅಂತ ಹಡೆದ ತಾಯಿ 9 ತಿಂಗಳು ಹೊಟ್ಟೆಯೊಳಗಿಟ್ಟುಕೊಂಡು ಜನ್ಮ ನೀಡಿರುವಂತ ಅವ್ವ ಕೈ ಮುಗಿದು ಬೇಡಿಕೊಟ್ರ ಈ ಕಟುಕ ಮನಸ್ಸಿನ ಮಗ ಬಾಗಿಲ ತೆಗಿಲಿಲ್ಲ. ಮಹಾದೇವಪ್ಪ ರಕ್ತದ ಮಡುವಿನೊಳಗೆ ನಿಂತು ವಿಲವಿಲ ಒದ್ದಾಡಿ ಸತ್ತು ಹೋದ.
ಬಾಯಿ ಹೊಡ್ಕೊಳ್ತಾಳ ಅವ್ವ. ಜನಗಳು ಕುಡಿದ್ರು, ಬಾಗಲ ಒತ್ತು ಮುರಿತಾರ, ಇವನನ್ನ ಎಳೆದು ಹೊರಗೆ ತರ್ತಾರ. ಜನಗಳು ಸುದ್ದಿ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಸುದ್ದಿ ಹೋಯಿತು. ಇವನನ್ನ ಕೊಲೆ ಕೇಸಿನೊಳಗ ವಯಸ್ಸಿಗೆ ಬಂದಾವಂತ ತಿಳ್ಕೊಂಡು ಕೇಸ್ ಆಯಿತು. ಅವನನ್ನ ಅರೆಸ್ಟ್ ಮಾಡಿ ಜೈಲಿನೊಳಗಿಟ್ಟು ಊರವರೆಲ್ಲ ಸೇರಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಇವತ್ತು ಪರಿಸ್ಥಿತಿ ಏನಾಗ್ಯದಂದ್ರ ಹಡೆದ ತಾಯಿ ಹುಚ್ಚಿಯಾಗಿ ಬೀದಿ ಬೀದಿಯೊಳಗೆ ಅಡ್ಡಾಡ್ತ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ಯುವ ಜನಾಂಗದಲ್ಲಿ ನನ್ನ ವಿನಂತಿ ಇವತ್ತು ನಿಮ್ಮ ಬದುಕನ್ನ ಕತ್ತಲೆ ಮಾಡುವಂತ ಅಂತ ಮೊಬೈಲ್ ಅನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಲ್ವ, ದೂರ ಇರಬೇಕು. ಎಷ್ಟು ಉಪಯೋಗ ಅಷ್ಟೇ, ಎದಕ್ಕಾಗಿ ಬೇಕು ಅಷ್ಟೇ. ಅದನ್ನು ಅತಿಯಾಗಿ ಜೀವನದೊಳಗ ಬಳಕೆ ಮಾಡಿದ್ರೆ ನೀವು ಡಿಸ್ಟರ್ಬ್ ಆಗ್ತೀವಿ. ನಿಮಗೆ ಯಾರು ಬಂದ್ರು ಯಾರು ಹೋದ್ರು ಖಬರ್ ಇರಂಗಿಲ್ಲ. ನಾನು ನೋಡ್ತೀನಿ ಹಾದಿಯೊಳಗ ಬೀದಿಯೊಳಗ ಹಿಡ್ಕೊಂಡು ಕೂತಿರ್ತಾವ. ಇಂಥ ಪೂಜ್ಯರು ದಯಮಾಡಿಸಿದ್ರು ಎದ್ದು ನಿಲ್ಲಬೇಕನ್ನೋ ಕಾಮನ್ ಸೆನ್ಸ್ ಇರಂಗಿಲ್ಲ. ಗುರು ಹಿರಿಯರು ಬರ್ತಾರೆ, ಊರಾಗ ದೊಡ್ಡವರು ಬರ್ತಾರೆ, ಮರ್ಯಾದೆ ಕೊಡಬೇಕು ಅನ್ನುವಂತ ಮನಸ್ಸಿರೋದಿಲ್ಲ. ಹಣದ ತಂದೆ ತಾಯಿಗಳು ಬಂದು ಕೂಗ್ತಾರ, ಬಾಳ ಮಗ, ಖಬರಿರೋದಿಲ್ಲ. ಎಷ್ಟು ಕೆಟ್ಟಿರಬೇಕು ಮನಸ್ಸು, ಎಷ್ಟು ಹೊಲಸಾಗಿರಬೇಕು ಆ ಒಂದು ಸಾಧನ ಅನ್ನುವಂಥ ವಸ್ತುವಿನಿಂದ. ಅದಕ್ಕಾಗಿ ನಾನು ಹೇಳಿದೆ, ಅದು ಬೆಸ್ಟ್ ಸರ್ವೆ ಬಟ್ ಬ್ಯಾಡ್ ಮಾಸ್ಟರ್. ಅದು ಬದುಕನ್ನ ನರಕ ಮಾಡುತ್ತದೆ. ಹಾಗಾಗಿ ಇವತ್ತು ನಾವೆಲ್ಲ ವಿಚಾರ ಮಾಡಬೇಕು. ನಾವು ಭಾರತೀಯರು ಬೆಳಕಿನತ್ತ ಸಾಗಬೇಕು. ಯಾವ ದೇಶದೊಳಗೂ ಇಷ್ಟು ದುರ್ಬಳಕೆ ಇಲ್ಲ, ಅವರು ಬೆಳೀತಾ ಇದ್ದಾರೆ. 12 ತಾಸು ದುಡಿಯುವಂತ ಯುವಕರ ಸಮೂಹದ ವಿದೇಶಿಗಳು 12 ಅವರ್ಸ್ ಡ್ಯೂಟಿ ಮಾಡ್ತಾರೆ. ನಮ್ಮ ಯುವಕರಿಗೆ ತಾಸು ದುಡಿಯಕ್ಕಾಗಬಹುದು. ಇವತ್ತು ಸರಿಯಾಗಿ ಊಟ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ಅದು ಬಿಟ್ಟರೆ ಜೀವನ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರ, ರಾತ್ರಿ ಅನ್ನುವುದನ್ನ ಭಗವಂತ ಈ ಸೃಷ್ಟಿಯೊಳಗ ಆನಂದವಾಗಿ ನಿದ್ರೆ ಮಾಡುವುದಕ್ಕಾಗಿನೇ ಕೊಟ್ಟಿರುವಾಗ ನಿದ್ದೆ ಕೆಟ್ಟು ಹೋಗ್ಯದ. ಯಾವಾಗ ನಿದ್ದೆ ಕೆಡ್ತದ ಬುದ್ಧಿ ಕೆಡ್ತದ, ಬುದ್ಧಿ ಕೆಟ್ಟರೆ ಬದುಕು ಕೆಡ್ತದ, ಬದುಕು ಕೆಟ್ಟರೆ ಸಮಾಜ ಕೆಡ್ತದ, ರಾಷ್ಟ್ರ ಕೆಡ್ತದ. ಅದಕ್ಕಾಗಿ 2 ಹಗಲು ರಾತ್ರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಈಗ ರಾತ್ರಿ ಕಳೀತದ, ಬೆಳಗಾಯಿತು ಅಂದ್ರೆ ಚಟುವಟಿಕೆ ಶುರುವಾಗ್ತದೆ, ಚೇಷ್ಟೆ ಶುರುವಾಗ್ತದೆ. ಸೂರ್ಯ ಉದಯ ಆದ ತಕ್ಷಣವೇ ಜಗತ್ತಿನ ವ್ಯವಹಾರಗಳು ಪ್ರಾರಂಭ ಆಗ್ತಾವ. ಅದು ಜ್ಯೋತಿ, ಪರಂಜ್ಯೋತಿ, ಬೆಳಕು. ಹಾಗೆ ಈ ಕರ್ಣೇಂದ್ರಿಯಗಳಿಗೆ ವಿಕಾರತ್ವವನ್ನು ತಂದುಕೊಡುವಂತದ್ದು ಮನಸ್ಸು. ಸೂರ್ಯ ಬಂದಾಗ ಹೆಂಗ ಜಗತ್ತು ಬೆಳಗುತ್ತದೋ ಹಾಗೆ ಈ ಮನಸ್ಸಿಗೆ ಜ್ಞಾನ ಜ್ಯೋತಿ ಅನ್ನುವಂತ ಪ್ರಕಾಶವನ್ನು ಕೊಟ್ಟಾಗ ನಮ್ಮ ಮನಸ್ಸು ವಿಕಾಸ ಆಗ್ತದ, ಮನುಷ್ಯತ್ವ ವಿಕಾಸ ಆಗ್ತದ, ಬದುಕು ವಿಕಾಸ ಆಗ್ತದ, ಸಂಸಾರಗಳ ವಿಕಾಸ ಆಗ್ತಾವ, ಊರು ವಿಕಾಸ ಆಗ್ತದ. ನಾವೆಲ್ಲರೂ ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಬಂಧ, ಆತ್ಮೀಯತೆಯಿಂದ ಆನಂದವಾಗಿ ಬದುಕಾಟ ಬರ್ತದ. ಅದಕ್ಕಾಗಿ ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಸದಾಶಿವ, ದೀಪಂ ಹರತಿ ಪಾಪಾನಿ. ದೀಪದಿಂದ, ಬೆಳಕಿನಿಂದ ಪಾಪಗಳು ದೂರ ಆಗ್ತಾವ, ಮನಸ್ಸಿನ ಹೊಲಸು ಹೋಗ್ತದೆ. ಅದಕ್ಕಾಗಿ ದೀಪ ಜ್ಯೋತಿ ನಮೋ ನಮಃ ಅನ್ನುವಂತ ಮಾತನ್ನ ನಮ್ಮ ಮೂಲ ಭಾರತೀಯರು ಈ ರಾಷ್ಟ್ರಕ್ಕೆ ಏನು ಈ ಬೆಳಕಿನ ಪರಂಪರೆಯನ್ನ ಕೊಟ್ಟರು, ಅಂತ ದೀಪವನ್ನ ಬೆಳಗಿ ಪರಮ ಪೂಜ್ಯರು ನಾವೆಲ್ಲ ಬೆಳಕಾಗುವ ದಾರಿಯನ್ನು ತೋರಿಸಿಕೊಟ್ಟಾರೆ. ಬೆಳಕಾಗುವ ದಾರಿ ತೋರಿಸಿಕೊಟ್ಟಾರೆ. ಅದೆಂಥ ಬೆಳಕು? ಕೇವಲ ಅದು ಬತ್ತಿ ದೀಪವಾಗಿ ಬೆಳಗಿದ್ರ. ಇದೇ ಪುರಾಣಗಳು, ಅಪ್ಪ ಅವರ ಪುರಾಣವನ್ನ ರಚನೆ ಮಾಡಿರುವಂತ ನಮ್ಮ ಕನ್ನಡ ನಾಡಿನ ಕವಿ ಸಾಹಿತಿಗಳಾಗಿರುವಂತ ಗುರುಸ್ವಾಮಿ ಕಲಕೇರಿಯವರು ಈ ಪುರಾಣದೊಳಗೆ ಒಂದು ಕಡೆ ಒಂದು ಒಳ್ಳೆಯ ಮಾತನ್ನು ಬರೆದ. ಬಹುಶಃ ಆ ಮಾತು
ಇಲ್ಲಿವರೆಗೆ ನಾನೇನು ಹೇಳ್ಕೋತ ಬಂದೆ ಅದಕ್ಕೆ ಸಾಕ್ಷಿಯಾಗ್ತ, ಅದಕ್ಕೆ ಮುಂದುವರೆದ ಸಾಕ್ಷಿಯಾಗಿ ಈ ಪುರಾಣ ಪ್ರವಚನ, ಈ ಸತ್ಸಂಗ, ಈ ಜ್ಞಾನದಾಸೋಹ, ಈ ಅಪರೂಪದ ಬೆಳಕು, ಈ ಅಪರೂಪದ ಜ್ಯೋತಿ ನಮ್ಮೊಳಗೆ ಏನು ಕೆಲಸ ಮಾಡ್ತದ ಅನ್ನುವುದನ್ನ ಬಹಳ ಚಂದ ಬರೀತಾರ. ಒಳಗಿರುವ ಅಜ್ಞಾನದ ಕತ್ತಲೆಯ ಕಳೆಯುವಂತ ಕೆಲಸವನ್ನ ಈ ಜ್ಞಾನ ಜ್ಯೋತಿ ಮಾಡುತ್ತದೆ. ಬಹಿರಂಗದ ಕತ್ತಲೆಯನ್ನ ದೀಪ ಕಳೀತದ, ಸೂರ್ಯ ಕಳೀತಾನ, ಚಂದಿರ ಕಳೀತಾನ. ಆದ್ರೆ ಇದರೊಳಗಿರುವ ಕತ್ತಲೆ ಅದಲ್ಲ ಮನುಷ್ಯನೊಳಗ, ಅದಕ್ಕೆ ಅಜ್ಞಾನದ ಕತ್ತಲೆ ಅಂತ ಕರೀತಾರೆ. ಅದಕ್ಕ ಜಡತಮ ಅಂತ ಕರೀತಾರೆ. ಇದು ಅಂಧಕಾರ, ಇದು ವಿಚಿತ್ರವಾದ ಅಜ್ಞಾನದ ಕತ್ತಲೆ. ಎಲ್ಲಿವರೆಗೆ ಮನುಷ್ಯ ಅಜ್ಞಾನದ ಕತ್ತಲೆಯೊಳಗಿರ್ತಾನ ಅವರಿಗೆ ಬದುಕು ಅಂದ್ರೆ ಏನು ಅನ್ನೋದು ಗೊತ್ತಾಗಲ್ಲ, ಜೀವನ ಅಂದ್ರೆ ಏನು ಅನ್ನೋದು ಗೊತ್ತಾಗಲ್ಲ, ಈ ಜೀವನವನ್ನು ಹೆಂಗ ಬಳಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕಾಗಿನೇ ಅಪ್ಪ ಬಸವಣ್ಣನವರು ಬಹಳ ಚಲೋ ಒಂದು ಮಾತು ಹೇಳ್ಯಾರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ, ಭವದ ಕೇಡು. 900 ವರ್ಷಗಳ ಹಿಂದೆ ಹೇಳಿದ ಅಪರೂಪದ ವಚನ ಇದು ಅಪ್ಪ ಬಸವಣ್ಣನವರು. ಅವ್ರು ಹೆಚ್ಚಂದ ಹೇಳ್ತಾರೆ ನೋಡಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಮನುಷ್ಯನೊಳಗಿರುವಂತ ಅಜ್ಞಾನದ ಈ ಕತ್ತಲೆ ದೂರ ಆಗಬೇಕು ಅಂದ್ರ ಮನುಷ್ಯ ಜ್ಞಾನದ ದೀಪವನ್ನ ಬೆಳಗಬೇಕು ಅಂತ ಹೇಳಿದ್ರು. ಅದರ ಬಲ ಹೆಚ್ಚಾಗಬೇಕು. ಎಲ್ಲಿ ಜ್ಞಾನದ ಬಲ ಹೆಚ್ಚಿರ್ತದ ಮನುಷ್ಯ ಅಜ್ಞಾನಿ ಆಗೋದಿಲ್ಲ, ಅವಿವೇಕಿ ಆಗೋದಿಲ್ಲ, ಅನಾಚಾರಿ ಆಗೋದಿಲ್ಲ, ದುರಾಚಾರಿ ಆಗುವುದಿಲ್ಲ, ದುರ್ವ್ಯಸನಿ ಆಗುವುದಿಲ್ಲ, ದುಶ್ಚಟಕ್ಕೆ ಬಲಿ ಬೀಳುವುದಿಲ್ಲ, ಜೀವನವನ್ನ ನರಕ ಮಾಡಿಕೊಳ್ಳುವುದಿಲ್ಲ. ಅದು ಜ್ಞಾನದ ಬಲ ಹೆಚ್ಚಾಯಿತು ಅಂದ್ರೆ ಮುಗಿದೋಯ್ತು. ಬೆಳಕಿದ್ರೆ ಹೆಂಗೆ ಕತ್ತಲೆ ದೂರ ಆಗ್ತದೋ ಹಂಗೆ ಜ್ಞಾನದ ಬಲ ಹೆಚ್ಚಾಗಬೇಕು. ಅದನ್ನೇ ಅಕ್ಕ ಹೇಳಿದ್ದಲ್ಲ, ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆಳೆದ ಬಳಿಕ ಎನಗೆ ಭವ ಉಂಟೇ ಚೆನ್ನ ಮಲ್ಲಿಕಾರ್ಜುನ. ಭವ ಅಂದ್ರೆ ದುಃಖ, ಮನುಷ್ಯನಲ್ಲಿ ತುಂಬಿರುವ ನೋವು, ಸಂಕಟ, ಸಮಸ್ಯೆ, ಈ ಭವ ದುಃಖ ದೂರ ಆಗಬೇಕು ಅಂದ್ರೆ ನಮ್ಮ ಬದುಕು, ನಮ್ಮ ಮನಸ್ಸು ಶಿವನತ್ತ ಸಾಗಬೇಕು, ಬೆಳಕಿನತ್ತ ಸಾಗಬೇಕು. ಅಕ್ಕ ಹೇಳ್ತಾಳೆ, ನನ್ನ ಮನಸ್ಸನ್ನೇ ಬೆಳಕಿಗೆ ನಾನು ಕೊಟ್ಟೀನಿ, ಚನ್ನಮಲ್ಲಿಕಾರ್ಜುನನಿಗೆ ನಾನು ಕೊಟ್ಟೀನಿ, ಶಿವನಿಗೆ ನಾನು ಕೊಟ್ಟೀನಿ ಅಂದ್ರೆ ನನಗೆ ದುಃಖವೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ವಿಚಾರ ಮಾಡಿ, ಏನಿತ್ತು ಅಕ್ಕನ ಬಳಿಯಲ್ಲಿ? ಹುಟ್ಟು ಬಟ್ಟಿ ಸಹಿತ ಮೈ ಮೇಲಿಲ್ಲ, ಕೇಶವನ್ನೇ, ಕೂದಲುಗಳನ್ನೇ ತನ್ನ ದೇಹದ ಅಂಗಾಂಗಗಳಿಗೆ ವಿಕಾರವಾಗಿ ಕಾಣಬಾರದು ಅಂತ ಮರೆಮಾಚಿಕೊಂಡು ಹೊರಟಿರುವಂತ ಒಬ್ಬ ಹೆಣ್ಮಗಳು. ಸೌಂದರ್ಯದ ರೂಪರಾಶಿ ಅಕ್ಕ ಮಹಾದೇವಿ. ಏನಿತ್ತು ಅಕ್ಕನ ಬಳಿಯಲ್ಲಿ? ಏನೂ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ವಜ್ರ ವೈಡೂರ್ಯ ಮುತ್ತು ರತ್ನ ಪಟ್ಟೆ ಪೀತಾಂಬರ ಸಾದಾ ಸೀದ ಮೈ ಮ್ಯಾಲೆ ಬಟ್ಟೆ ಸಹಿತ ಇಲ್ಲ, ಕಾಲೊಳಗ ಸಹಿತ ಚಪ್ಪಲಿ ಇಲ್ಲ. ಬತ್ತರೆಯ ಬದುಕಿನೊಂದಿಗೆ ಕಲ್ಯಾಣದತ್ತ ಹೊರಟಿರುವಂತ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳ, ನನಗೆ ದುಃಖನೇ ಇಲ್ಲ ಅಂತ ಹೇಳ್ತಾಳ. ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳೋಣ, ನಾವು ನೀವು ಈ ಜಗತ್ತಿನೊಳಗ ನಮಗೇನು ಕಡಿಮೆ ಅದ? ನಮಗೇನು ಕಡಿಮೆ ಅದ? ನಮಗೆ ಕಡಿಮೆ ಇರಬಾರ್ದಂತ ಸರ್ಕಾರದವರು ಎಲ್ಲದನ್ನು ಪುಕ್ಕಟ್ಟೆನೂ ಮಾಡ್ಯಾರ, ಹೌದಲ್ರಿ ಸರ್? ಎಲ್ಲದನ್ನೂ ಪುಕ್ಕಟ್ಟೆ ಮಾಡ್ಯಾರ. ಎಲ್ಲರಿಗೂ ಮನೆಗೆ 2 ಬರಂಗ್ ಮಾಡಿದ್ರು, ಅಕ್ಕಿ ಬೇಳೆ ಕೊಡಕ್ ಶುರು ಮಾಡಿದ್ರು, ಮತ್ತೆ ಬೇರೆ ಬೇರೆ ಪ್ಯಾಕೇಜ್ ಬಂದಾವ. ಮತ್ತು ಶ್ರಾವಣದಾಗ ರೊಕ್ಕ ಕೊಟ್ಟು ದೇವರಿಗೆ ಹೋದ್ರೆ ತ್ರಾಸ ಆಗುತ್ತಂತ ಪುಕ್ಕಟ್ಟೆ ಬಸ್ ಮಾಡ್ಯಾರ. ಲಗ್ನ ಆಗ್ತೀವಿ ಅಂದ್ರೆ ಅದೆಲ್ಲದು ಫ್ರೀ ಅದ, ಮತ್ತೆ ಪ್ಯಾಕೇಜ್ ಬೇರೆ, ಅವು ತಾಳಿಗೆ ಬೇರೆ, ಬಟ್ಟಿಗೆ ಬೇರೆ, ಶಾದಿಗೆ ಬೇರೆ. ಲಗ್ನ ಆದ್ಮೇಲೆ ನೀವು ಬಾಳೆ ಮಾಡ್ತೀವಿ ಅಂದ್ರೆ ನಿಮಗೆ ಮನಿ ಕಟ್ಟಾಕ ಒಂದು ಬೇರೆ ಪ್ಯಾಕೇಜ್. ಮನಿ ಮಾಡಿ ಸಂಸಾರ ಮಾಡಿ ಹೊಟ್ಟಿಗೆ ಆದ್ರೆ ಆಸ್ಪತ್ರೆ ಪುಕ್ಕಟ್ಟೆ ಹೆರಿಗೆ.
ಹುಟ್ಟಿದ ಮಗುವಿಗೆ ಕಿಟ್ಟು ಬೇರೆ, ಹೆಸರಿಡಕ್ ತೊಟ್ಲಕ್ ರೊಕ್ಕ ಬೇರೆ. ಮತ್ತೆ ನಿಮ್ಮದೇನದು ಕಸರತ್ತು ಈ ಭೂಮಿ ಮ್ಯಾಗ? ಕಸರತ್ತು ಏನದ ಹೇಳ್ರಿ. ಹಿಂಗಾಗಿ ಏನಾಗಿಬಿಟ್ಟಿವಿ ನಾವು, ಮೊಬೈಲ್ ಒಂದು ಈ ಪುಕ್ಕಟ್ಟೆ ಏನು ಬಂತು, ಇದರಿಂದ ಜಗತ್ತು ಮೈಗಳಾಗ್ಯಾವ. ಒಕ್ಕಲತನ ಮಾಡಿಸುವಂತ ರೈತರಿಗೆ ದಿನ ಕಣ್ಣೀರು ಬರಾಕತ್ಯ, ಹಾಲು ಸಿಗವರು ಏನು ಮಾಡೋದು? ಲಕ್ಷಾಣಕ್ಕೆ ಬೇರೆ ಕಡೆಯಿಂದ ಟಾಮ್ನಾಗ ಕರ್ಕೊಂಡ್ ಬರ್ಬೇಕು. ಅದು ಆಟೋದಾಗ ಹಿಂಗ್ ಬರ್ತಾರೆ, ಅದೊಂದು ಆಫೀಸರ್ ಬಂದಂಗೆ ಬರ್ತಾರ ಅವ್ರು. ಹೆಣ್ಮಕ್ಳಿಗೆ 350, ಗಂಡಾಳಿಗೆ 700. ಹೌದಲ್ರಿ? ನಿಮ್ ರೇಟ್ ಅದೇ ಪಕ್ಕ ತಿಳ್ಕೊಂಡಿವಿ. ನಾನು ಅದು ಎಷ್ಟು ಸ್ಟಡಿ ಮಾಡ್ತೀನಿ ಅಂತ ತಿಳ್ಕೊರಿ ನೀವು. ನಿಮ್ಗೆ ಹೇಳ್ತೀನಿ, ಅದು ಬರೋರು ಬರ್ತಾರ ಟಣ್ಣಂತ 1:15 ಹೊಡೆದ್ರೆ ಬಿಡ್ರು 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 ತಂದು ನಿಲ್ಲಿಸ್ತಾನ. ಆ ಸೂಚನೆ ಬಂದಾಗ ಮೊದಲನೇ ಮೆಸೇಜ್ ಗಾಡಿ ಬಂದದ, ಆಟೋ ಬಂದದ, ಟಾನ್ ಬಂದಾವ್, ಹೇಳಿ 2-5 ನಿಮಿಷ ಕಡಿಮೆ ಇರ್ತದ ಅಂದ್ರೆ ಏನ್ರ ಅಂದ್ರೆ ಮರುದಿನ ಅಷ್ಟೂ ಬರಂಗಿಲ್ಲ. ಹೆಂಗಿತ್ತು ಕಾಲ, ಹೆಂಗಿದ್ವಿ ನಾವು ರೈತರು. ಒಬ್ರು ಹೊಲಕ್ಕೆ ಒಬ್ರು ಹೋಗಿ ಪ್ರೀತಿಯಿಂದ ಇವರು ಒಂದಾಗ ಅವ್ರು ಮಾಡ್ತಿದ್ರು, ಅವ್ರೊಂದಾಗ ಇವ್ರು ಮಾಡ್ತಿದ್ರು, ಹಂಚ್ಕೊಂಡು ಉಣ್ತಿದ್ರು. ಎಲ್ಲಿ ಹೋಯ್ತ್ರಿ ನಮ್ದು? ಏನ್ ಆಗಾಕತ್ತೀವಿ ನಾವು? ವಿಚಾರ ಮಾಡ್ಬೇಕು ನಾವೆಲ್ಲ. ಏನಾಗತಾಗೋ ಎಂತಾಗತಾಗೋ, ದುಡಿದುಣ್ಣು ರೈತರಿಗೆ ಏನಿಲ್ಲ ರೊಕ್ಕ. ದುಡಿಯದ ಬಂಟರಿಗೆ ಬಾರಿ ಬಾರಿ ಬೀಳ್ತ, ದುಡಿಸಿಕೊಳ್ಳುವ ಜನಕ್ಕೆ ಬಾರಿ ಐತಿ ಸೊಕ್ಕ, ದುಡಿಸಿಕೊಳ್ಳುವ ಜನಕ್ಕೆ ಬಾರಿ ಐತಿ ಸೊಕ್ಕ. ಅಂಥವರೇ ಯಾರಾಟ ಬರ್ತಾರೋ ದೇಶಕ್ಕ. ಏನಾಗತಾಗೋ ಎಂತಾಗತಾಗೋ, ಏನಾಗತಾಗೋ ಎಂತಾಗತಾಗೋ, ಈ ನಾಡ ನೀ ನೋಡೋ ನಮ್ಮ ನಾಡ, ನೀ ನೋಡೋ ಈ ನಾಡ, ನೀ ನೋಡೋ ನಮ್ಮ ನಾಡ, ನೀ ನೋಡೋ. ಏನಾಗತಾರೋ ಎಂತಾಗತಾರೋ, ಏನಾಗತಾರೋ ಎಂತಾಗತಾರೋ. ಪರಮ ಪತಿವ್ರತಾ ಧರ್ಮ ಹೊಲಸಾಗತಾರೋ, ಪರಮ ಪತಿವ್ರತಾ ಧರ್ಮ ಹೊಲಸಾಗತಾರೋ. ಬರದೆ ಹೆಂಡತಿಗೆರಗುವ ಗಂಡರು ಹುಟ್ಟತಾರೋ, ಬರದೆ ಹೆಂಡತಿಗೆರಗುವ ಗಂಡರು ಹುಟ್ಟತಾರೋ. ಹಿರಿಯರಿಲ್ಲದ ಮದುವೆ ಶುರುವಾಗತಾರೋ, ಹಿರಿಯರಿಲ್ಲದ ಮದುವೆ ಶುರುವಾಗತಾರೋ. ಸಿರಿ ತಾಳಿ ಬಳಿ ಮೂತಿ ಮರೆಯಾಗತಾರೋ. ಏನಾಗತಾರೋ ಎಂತಾಗತಾರೋ, ಏನಾಗತಾರೋ ಎಂತಾಗತಾರೋ. ಈ ನಾಡ ನೀ ನೋಡೋ ನಮ್ಮ ನಾಡ, ನೀ ನೋಡೋ ಈ ನಾಡ, ನೀ ನೋಡೋ ನಮ್ಮ ನಾಡ, ನೀ ನೋಡೋ. ಏನಾಗತಾರೋ ಎಂತಾಗತಾರೋ. ಆಳುವವರ ಕಣ್ಣನ್ನು ಕೇಳುವವರು ಬರುತ್ತಾರೋ, ನಲಿದು ದುಡಿವರ ಕೈಯ ಕಡಿವ ಸರತಿ ಬರ್ತಾರೋ. ಆಳುವವರ ಕಣ್ಣನ್ನು ಕೇಳುವವರು ಬರುತ್ತಾರೋ, ನಲಿದು ದುಡಿವರ ಕೈಯ ಕಡಿವ ಸರತಿ ಬರ್ತಾರೋ. ಸುಳ್ಳು ಹೇಳುವರೆಲ್ಲ ಸತ್ಯವಂತರಾಗಿ ಮೆರಿತಾರೋ, ಸುಳ್ಳು ಹೇಳುವರೆಲ್ಲ ಸತ್ಯವಂತರಾಗಿ ಮೆರಿತಾರೋ. ಕಳ್ಳರೆಲ್ಲ ಕೂಡಿ
ಆಗ್ತದ ಅನ್ನೋದನ್ನು ಕಡ್ಕೊಳ್ಳದ ಮಡಿವಾಳಪ್ಪ ಬಹಳ ಚಂದ ಹೇಳ್ಯಾರ. ನಡೆದದ ಹಿಂಗ ನಡೆದದಿ. ಕಾಲಜ್ಞಾನದ ತತ್ವಗೀತೆಯನ್ನ ಕಡ್ಕೊಳ್ಳದ ಮಡಿವಾಳಪ್ಪನವ್ರು ಏನ್ ಕೊಟ್ಟಾರ ಅದರೊಳಗೆ ಒಂದು ಸುಳ್ಳಿಲ್ಲ. ಇಂಥ ಅಪರೂಪದ ವಿಚಿತ್ರ ವ್ಯವಸ್ಥೆಗಳು ನೋಡಿ. ಅವರು ಹೇಳಿದ ಮಾತು ಪ್ರತಿ ಮಾತು ಕೂಡ ಸತ್ಯ ಅದ. ತಾಳಿ, ಮೂಗತಿ, ಸೀರಿ ಮರೆಯಾದ ತಾವು ಎಲ್ಲಿ ಉಳಿದಾವ? ಎಲ್ಲ ಅಳದಾವಿ. ಸುಮ್ಮನೆ ತಮಾಷೆಗೆ ಹೇಳ್ತೀನಿ ನಿಮಗ. ಒಬ್ಬ ಕನ್ನಡ ಪ್ರೊಫೆಸರ್ ಮನೆಯೊಳಗೆ ಕೂತಿದ್ರು. ಅವರು ಅದರಲ್ಲಿ ಜನಪದದೊಳಗ PhD ಮಾಡಿದ ಮನುಷ್ಯ, ಕನ್ನಡದ ಉಪನ್ಯಾಸಕ. ಪಕ್ಕದ ಮನೆಯ ಒಬ್ಬ ಯುವತಿಯ ಮದುವೆ ಆಯಿತು. ಅವಳು ಗಂಡನ ಮನೆಗೆ ಹೋಗಕ್ಕೆ ತಯಾರಾಗಿ ಬಂದು, ಇವರು ಮುಂಜಾನೆ ಕಾಲೇಜಿಗೆ ಹೋಗೋ ಮೊದಲ ಟಿಫಿನ್ ಮಾಡಿ ಹಾಲ್ನ್ಯಾಗ ಕೂತಿದ್ರು. ಪ್ರೊಫೆಸರು ಕೈಯಾಗ ಪೇಪರ್ ಹಿಡಿದಿದ್ರು, ವಿಜಯವಾಣಿ. ಓದೋ ಮುಂದೆ ಅಂಕಲ್ ಅಂತ ಬಂದ್ಲ. ಈತ ಕನ್ನಡದ ಪಂಡಿತ ನೋಡಿ. ಅಂಕಲ್ ಅಂತ ಬಂದ್ಗಳೇ ಪೇಪರ್ ಹಿಂಗ ಕೆಳಗಿಳಿದು ಹಿಡಿದು ನೋಡಿದ. ಏನ್ ಪುಟ್ಟ? ಅಂಕಲ್, ನಾನು ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಕರೀಲಿಕ್ಕೆ ಬಂದಾರ, ಹೊಂಟೀನಿ ಅಂದ್ಲ. ಬಾಬು ಕನ್ನಡದ ದೇಸಿ ಮನುಷ್ಯ, ಜನಪದ ಓದಿದಾವ, ದೇಸಿ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಾವ. ಒಳಗಿದ್ದ ಹೆಂಡತಿಗೆ ಹೇಳಿದ್ನಂತ, ಏನೇ ಹುಟ್ಟಿ ಗಂಡನ ಮನೆಗೆ ಹೊರಟಾಳೆ, ಸ್ವಲ್ಪ ಅವಳಿಗೆ ಕುಡಿಯಕ್ಕೆ ಹಾಕಿ ಕಳಿಸು ಅಂದ. ಆಕೆ ಹೆಂಡತಿ ಹೊರಗೆ ಬಂದು ನೋಡಾರ ನೋಡ್ರಿ ಆಕಿನ ಅಂದು. ನೋಡಿನಲ್ಲ ಅಂದ. ಏನ್ ನೋಡಿರಿ? ಕೆಳಗ ಜೀನ್ಸ್ ಹಾಕೊಂಡಾಳ, ಮ್ಯಾಲೆ ಟೀ ಶರ್ಟ್ ಹಾಕೊಂಡು ಬಂದಾಳ, ಕುಡಿಯಕ್ಕಿ ಎಲ್ಲಿ ಹಾಕಲಿ ಅಂತ ಕೇಳಿದ್ಳ. ಇಂಥ ಪರಿಸ್ಥಿತಿ ಬಂದದು. ಅವಾಗ ಅವ ಅಂದ, ಅಲ್ಲೇ ಜೀನ್ಸ್ ಪ್ಯಾಂಟ್ ಕಿಸೆದಾಗ ಹಾಕೊಂಡ. ಹಿಂಗ ಡ್ರೆಸ್ ಕೊಟ್ರೆ ನಮ್ಮ ಮನೆಯಾಗ ನಾವ ಖುಷಿ ಪಡ್ತೀವಿ. ನಮ್ಮ ಮಕ್ಕಳು ಭಾರಿ ಕಳ್ತಾರ್ರಿ, ನಮ್ದು ಹೋಗ್ತಲ್ರಿ. ಹೆಣ್ಮಕ್ಳಿಗೆ ಯಾವ ಉಡುಪು ಅದೇ, ಪುರುಷರಿಗೆ ಯಾವುದು ಅದೇ. ನೀವು ಬಿಜಾಪುರ ಜಿಲ್ಲಾದಾಗ ಇನ್ನೂ ತಲೆ ಮೇಲೆ ಟೊಪಿಗೆ ಹಾಕೊಂಡು ಧೋತಿ ಉಟ್ಕೊಂಡು ಅಂಗಿ ಹಾಕೊಂಡು ಅಡ್ಡಾಡ್ತೀರಿ. ಕೆಲವು ಕಡೆ ನೋಡ್ಬೇಕು, ವಿಚಿತ್ರ ಅದಾವರು. ಒಂದು ವೇಳೆ ಹಳ್ಳಿಯಾಗಿದ್ದು ಏನಾದ್ರೂ ಅಪ್ಪಿ ತಪ್ಪಿ ಬೆಂಗಳೂರಿಗೆ ಹೋಗಿ ಒಂದು 6 ತಿಂಗಳು ಎಲ್ಲಾರ ಅಲ್ಲಿ ಕಸ ಬಳಿದ್ರು, ಬೆಂಗಳೂರು ಗೊತ್ತಂದ್ರಿ, ತನ್ನ ಹೊಲ್ದಾಗ ಕಸ ಬಳಿದ್ರೆ ಕಿಮ್ಮತ್ ಕಡಿಮೆ ಮಗನಿಗೆ. ಎಡಿ ಕಸ ಬರೋದಕ್ಕೆ ಒಕ್ಕಲ್ತನ ಅಲ್ಲಿ ದೊಡ್ಡ ನೀನು CM ಆಫೀಸಿನ ಮಗಳು ಒಂದು ಆಫೀಸ್ ಮಾಡಿ ಕುಂಡಿಸ್ತಾರ ಅಂತ ಹೇಳಿದೆ. ಕೆರ ಫುಟ್ಬಾತ್ನಾಗ ಬಿದ್ದು ಎಲ್ಲಿ ಬೇಕಲ್ಲಿ ಡಬ್ಬಿ ಅಂಗಡಿಯಾಗ ಅನ್ನ ತಿಂದು ದುಡಿತಾವ. ಅಲ್ಲೋಗಿ ಇದ್ದೂರಾಗ ಮಾಡ್ರಿ ಅಂದ್ರೆ ಬೇಡ. ವಿಚಿತ್ರದ ಈ ವ್ಯವಸ್ಥೆ. ಅಲ್ಲಿ ಹೋಗಿ ಬಂದ್ರೆ ಇಲ್ಲೋ ಬರೋ ಮುಂದೆ ಅವು ಪುಕ್ಕಟ್ಟೆ 40 ರೂಪಾಯಿಗೊಂದು ಲಂಡ್ ಚಡ್ಡಿ ಸಿಗ್ತಾವ. 40 ಅವು ಕಿಮ್ಮತ್ತು. 2 ಚಡ್ಡಿ ತಂದು ಹಾಕೊಂಡು ಅಡ್ಡಾಡ್ತಾವಂದ್ರೆ ಇವು ಪಕ್ಕ ಬೆಂಗಳೂರಿಗೆ ಹೋಗಿ ಬಂದವ ಅಂತ ತಿಳ್ಕೋಬೇಕು. ನೀವು ಕೂದಲ ಬಿಟ್ಟ ಅಂದ್ರೆ ಬೆಂಗಳೂರಿಗೆ ಹೋಗ್ಯಾವ, ಲಂಡ್ ಚಡ್ಡಿ ಹಾಕ್ಯಾವ ಅಂದ್ರೆ ಬೆಂಗಳೂರಿಗೆ ಹೋಗ್ಯಾವ. ಯಾಕಂದ್ರೆ ಇದಕ್ಕೆ ಮತ್ತೇನೂ ಇಲ್ಲ. ಲಂಡ್ ಚಡ್ಡಿ ಹಾಕೊಂಡು ಕೈಯಾಗ ಮುಂದೆ ಹಿಡ್ಕೊಂಡು ಪಿರಿ ಪಿರಿ ತಿರುಗೋದ ಜೀವನ ಆಗ್ಯಾದ. ಎಲ್ಲಿ ಹೋಯ್ತು ನಮ್ಮ ಸಂಸ್ಕೃತಿ? ಎಲ್ಲಿ ಹೋಯ್ತು ನಮ್ಮ ಪರಂಪರೆ? ಯಾವ ಜ್ಞಾನದ ಮೂಲಕ ಅಜ್ಞಾನವನ್ನು ದೂರ ಮಾಡಿಕೊಂಡು ಈ ಬದುಕನ್ನು ಬೆಳಕಿಕೊಳ್ಳಬೇಕೋ ಅದಕ್ಕಾಗಿ ಮಹಾನುಭಾವರು ಈ ದೇಶದೊಳಗ, ಈ ರಾಷ್ಟ್ರದೊಳಗ, ವಿಶ್ವದ ಯಾವುದೇ ರಾಷ್ಟ್ರಗಳು ನಡೆಸದೇ ಇರುವಂತ ಪುರಾಣ ಪ್ರವಚನಗಳನ್ನ ಈ ನಾಡಿನೊಳಗೆ ನಾವು ನಡೆಸ್ತೇವೆ. ಕಾರಣ ಮಾನವ ಸಮಾಜ ಅದು ಒಳ್ಳೆಯ ದಾರಿಯೊಳಗೆ ಸಾಗಬೇಕು, ಬೆಳಕಿನಂತೆ ಸಾಗಬೇಕು. ಕಾರಣ ಏನು ಅಂದ್ರೆ ಈ ಭಾರತ ಇದು ಬೆಳಕಿನ ರಾಷ್ಟ್ರ. ಬೆಳಕೇ ನಮ್ಮ ಮೂಲ ತತ್ವ. ಜ್ಯೋತಿಯ ಬಲದಿಂದ ತಮಂದದ ಕೇಳು, ಕತ್ತಲೆ ದೂರ ಆಗ್ತದೆ. ಸತ್ಯದ ಬಲ ಹೆಚ್ಚಾಯಿತು ಅಂದ್ರೆ ಅಸತ್ಯ ದೂರ ಆಗ್ತದೆ. ಅದರ ಜೊತೆಗೆ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಳಾಗಿದೆ. ಪುರಾಣ ಪ್ರವಚನಗಳನ್ನ ಪುಣ್ಯಾತ್ಮರ ಸ್ಥಾನದೊಳಗೆ ಬಂದು ನಾವು ಕೇಳೋದ್ರಿಂದ ನಮ್ಮ ಜೀವನದ ಸರ್ವ ದುಃಖಗಳೇ ನಾಶ ಆಗಿ ಹೋಗ್ತಾವೆ. ದುಃಖಗಳೇ ನಾಶ ಆಗಿ ಹೋಗ್ತಾವೆ. ಸುಮ್ಮನೆ ಸಿದ್ಧಲಿಂಗ ಅಂದ್ರೆ ಸಾಕು, ಕನ್ನಡ ಬಸವೇಶ ಅಂದ್ರೆ ಸಾಕು, ಅಪ್ಪ ಅವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರೆ ಸಾಕು.
ನಮ್ಮ ಬದುಕಿನ 1000 ಸಮಸ್ಯೆಗಳು ದೂರ ಆಗ್ತಾವ. ಅಂತ ಪರಂಪರೆ ನಮ್ಮ ಪರಂಪರೆ. ಹಾಗಾಗಿನೇ ಪರಮ ಪೂಜ್ಯರು ಜ್ಯೋತಿಯನ್ನು ಬೆಳಗಿ ಬಂಧನಾಳ ಸಂಗನ ಬಸವ ಮಹಾಶಿವ ಯೋಗಿಗಳ ಲೀಲಾಮೃತವನ್ನ ಕೇಳುವಂತ ಈ ಅಪರೂಪದ ಯೋಗವನ್ನ ನಮ್ಮ ಬದುಕಿನೊಳಗೆ ತಂದು ಕೊಟ್ಟ. ಹಾಗಾಗಿ ದೀಪವನ್ನ ಬೆಳಗುವವರು ಭಾರತೀಯರು. ಇದನ್ನು ಮರಿಬೇಡ್ರಿ. ಇತ್ತಿತ್ತಲಾಗ ನಮ್ಮಲ್ಲಿ ಒಂದು ಪದ್ಧತಿ ಶುರುವಾಗ್ಯದ. ನಾವೆಲ್ಲ ಸಣ್ಣವರಿದ್ದಾಗ ಇದ್ದಿಲ್ಲ, ಈಗೆಲ್ಲ ಶುರುವಾಗ್ಯದ. ಎಲ್ಲರ ಮನೆಯಾಗ ಮಕ್ಕಳು ಬರ್ತ್ಡೇ ಅಂತ ಮಾಡ್ತೀವಿ, ಹೌದಲ್ಲ? ಮಾಡಬೇಡ್ರಿ ಅಂತ ನಾ ಏನು ಹೇಳಲ್ಲ, ಮಾಡ್ರಿ. ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು, ವಿರಕ್ತರಿಗೆ ಏನು ಸಂಪತ್ತು ಅಂದ್ರೆ ಪುಸ್ತಕಗಳೇ ವಿರಕ್ತರಿಗೆ ಸಂಪತ್ತು, ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು. ನಿಮ್ಮ ವಂಶ ವೃದ್ಧಿ ಆಗಬೇಕು, ಮಕ್ಕಳು ಹಡೀರಿ, ಅವ್ರನ್ನ ಚಂದ ಬೆಳೆಸ್ರಿ. ಮತ್ತೆ ನಾನು 1, 2 ಅಂತ ಹೇಳಂಗಿಲ್ರಿ, ನಾಕೆಟ್ಟು ಹಡೀರಿ ಚಂದ ಅಂತೀನಿ ನಾನು. 2 ಮಾಡಿ ಏನ್ ಮಾಡೋರು? ನಿಮ್ಗೆ ಅಟ್ಟ ಜಗತ್ತಿನ ಚಿಂತೆ ಅದ, ಉಳಿದವ್ರಿಗಿಲ್ಲ. 2 ಸಾಕು. ನಿಮಗೆ ಸಾಕೋ ತಾಕತ್ತಿಲ್ಲ, ಅದಕ್ಕೆ ನಮ್ಮ ಅವುಗಳು ಹಿಂದಕ್ಕೆಲ್ಲ ಡಜನ್ ಗಟ್ಟಲೆ ಹಡದ ಆರಾಮ್ ಅದಾವಲ್ದಾಗ ಅದ ಮನ್ಯಾಗ ಚಂದ ಬದುಕ್ಯಾರ. ದೊಡ್ಡ ದೊಡ್ಡ ಮನೆ ಕಟ್ತೀರಿ. 2 ಇನ್ನೂ ಬರ್ಬಾರ್ದು ಹಿಂಗ್ ಬಂದದ. ಹಡಿಯವರು ಸಹಿತ ಪ್ಲಾನ್ ಮಾಡ್ತಾರಂತ. ಹಡಿಯೋದು ಏನ್ ಪ್ಲಾನ್ ಮಾಡ್ತಾರೆ? ಹಡಿಯೋದಕ್ಕೆ ಪ್ಲಾನ್ ಮಾಡೋದು. ಏನು ಅಜ್ಞಾನ ಜಗತ್ತಿರಿ. ಅದಕ್ಕೆ ಪ್ಲಾನ್ ಮಾಡೋದು. ಅವ ಮಾಡೋದು ಬೇರೆ ಅದ ಪ್ಲಾನ್. ನಿನ್ನ ಕೈಯಾಗ ಏನದ ಪ್ಲಾನ್ ಮಾಡೋದು? ಏನು ಪ್ಲಾನ್ ಮಾಡಿ ಏನ್ ಜಗತ್ ಕಲ್ಯಾಣ ಮಾಡೋದಿಲ್ಲ? ಏನೂ ಇಲ್ಲ. ಹಿಂಗೆಲ್ಲ ವಿಚಿತ್ರ ವಿಚಿತ್ರ ಹುಚ್ಚುಗಳು ನಮ್ಮ ಜನರಿಗೆ. ಅದ್ರಾಗ ನಮ್ಗೆ ಎಜುಕೇಟೆಡ್ ಅನ್ನೋರದಾರಲ್ಲ, ಓದ್ದವ್ರು ಬಹಳ ಶಾಣ್ಯರಾಗ್ಯಾರ. ಇವರೆಲ್ಲ ಬಹಳ ಅಂದ್ರೆ ಬಹಳ ಅತಿ ಶಾಣ್ಯರಾಗ್ಯಾರ. ಅತಿ ಶಾಣ್ಯತನ ಜೀವನಕ್ಕೆ ಖುಷಿ ಕೊಡಲ್ಲ. ಆ ಜೀವನದೊಳಗೆ ಭಾವನೆ ಅನ್ನೋದಿರ್ಬೇಕು. ಭಾವನೆ ಭಕ್ತಿಯನ್ನು ಕೊಡ್ತದ, ಭಾವನೆ ಬದುಕನ್ನು ಕೊಡ್ತದ, ಭಾವನೆ ಮಠ ಮಂದಿರ ಗುರು ಹಿರಿಯರು ಪೂಜ್ಯರು ಅನ್ನುವುದನ್ನ ನಮ್ಮ ಬದುಕಿನೊಳಗೆ ಬೆಳಗಿಸ್ತದ. ಭಾವನೆ ಭಕ್ತಿ ಹೋಗಿ ನೀವು ಎಷ್ಟು ಬುದ್ಧಿವಂತರಾದ್ರೇನು ಏನಾಗೋದದ ಜಗತ್ತಿನಲ್ಲಿ? ಏನೇನೋ ಆಗೋದಿಲ್ಲ. ಹುಚ್ಚರು ಸಂತೆ ಆಗ್ತದೆ ಜಗತ್ತಟ್ಟೆ, ಮತ್ತೇನೋ ಆಗಲ್ಲ. ಹಾಗಾಗಿ ನಾವು ವಿಚಾರ ಮಾಡಬೇಕು, ನಮ್ಮಲ್ಲಿ ಇವನು ಯಾಕೆ ಬೆಳಗಿದರು? ಅದನ್ನ ನಾವು ಇವತ್ತು ಬಿಟ್ಟಿವಿ. ವಿದೇಶಿಗರ ವಿಕೃತಿಯನ್ನೇ ಸಂಸ್ಕೃತಿ ಅಂತ ತಿಳ್ಕೊಂಡು ಬರ್ತ್ಡೇ ಮಾಡೋ ಕಾಲದಾಗ ಅವು ಮೊದಲೇ ಬಹಳ ಶಾಣೆ ಹುಟ್ಟ್ಯಾವಿ. ಈಗಿನ ಹುಡುಗರು ಮುಂದೆ ಮಾತಾಡೋದೇ ದೊಡ್ಡ ಪ್ರತೀತಿಯರು. ನಿಮಗಿಂತ 1000 ಪಟ್ಟು ಶಾಣೆ ಅದಾವ. ಹಿಂಗ ಚಂದ ಕೂತು ಕೇಳಿದ್ರೆ ಮುಂದುವರ್ಸ ಅವ ಹೇಳ್ತಾವ ಪುರಾಣ. ಅಷ್ಟು ಶಾಣೆ ಅದಾವ. ಹಂಗಾರ ನಮ್ಮ ಮಕ್ಕಳು ಭಾರಿ ಫಾಸ್ಟ್ ಅದಾವ್ರಿ. ನೋಡಿರಲ್ಲ, ನಾವಿರೋದೇ ಡ್ರಾಮಾ ಮಾಡೋಕೆ ಅಂತ ಮಾಡ್ತಾವ. ಎಷ್ಟು ಚಂದ ಡ್ರಾಮಾ ಮಾಡ್ತಾವ. ನಾವಿರೋದೇ ಹಾಡೋಕೆ ಎಷ್ಟು ಚಂದ ಹಾಡ್ತಾವ. ಎಂತೆಂತ ಮಕ್ಕಳ್ರಿ, ಏನ್ ಕಲಾ, ಏನ್ ಅಭಿನಯ, ಏನ್ ಆ ಮಕ್ಕಳಲ್ಲಿ ಸ್ಫೂರ್ತಿ. ಹಳ್ಳಿ ಹಳ್ಳಿಯಾಗ ಹುಟ್ಟಿದ್ರು ಸಹಿತ ಶಾಣೆ ಆಗ. ಶಾಣೆ ಆಗಬಾರದು ಅಂತ ಹೇಳಂಗಿಲ್ಲ. ಶಾಣೆ ಆಗುವುದ್ರ ಜೊತೆಗೆ ಅವಕ್ಕೆ ಸಂಸ್ಕಾರ ಕಲಿಸ್ರಿ, ಅವಕ್ಕೆ ವಿಭೂತಿ ಹಚ್ಕೊಳ್ಳೋದು ಕಲಿಸ್ರಿ, ಅವಕ್ಕೆ ನಮಸ್ಕಾರ ಮಾಡೋದು ಕಲಿಸ್ರಿ. ಸಾಲಿಗೆ ಹೋಗೋ ಮುಂದೆ ಅಪ್ಪ ಅವನ ಕಾಲಿಗೆ ನಮಸ್ಕಾರ ಮಾಡಿ ಹೋಗೋದನ್ನ ಕಲಿಸ್ರಿ. ಯಾವ ನಮಸ್ಕಾರ ಮಾಡಿ ಹೋಗಾವ ಅವು ಮುಂದೆ ಬೆಳೆದು ದೊಡ್ಡವಾದ ಮೇಲೆ ಪ್ರೀತಿ ಮಾಡ್ತಾವ. ಟಾಟಾ ಮಾಡಿದ್ರೆ ಮುಂದೆ ಟಾಟಾ ಮಾಡಿ ಕೈ ಕೊಟ್ಟು ಹೋಗ್ತಾವ. ಕಲಿಸೋದು ಕಲಿಸ್ರಿ. ಅವು ಸಂಸ್ಕಾರ ಬೇಕು. ಇಲ್ಲಿ ಲಚ್ಚಾಣದೊಳಗ ಸಿದ್ಧಲಿಂಗರ ತಪಸ್ವಿಗಳ ತಾಣದ ಸಂಸ್ಕೃತಿ ಸಂಸ್ಕಾರ ಐತಿ ಅಂತ ತಿಳ್ಕೊಂಡು ಈ ವೈಭವ, ಈ ಆನಂದ, ಈ ಭಕ್ತಿ ಭಾವ ಎಷ್ಟು ಚಂದ. ನಮ್ಮ ಲಚ್ಚಾಣದ ಭಕ್ತರು ಗುರುಗಳ ಕಂಡ್ರೆ ಎಷ್ಟು ಪೂಜ್ಯ ಭಾವನೆ, ಎಷ್ಟು ದೂರ ನಿಂತು ಮಾತಾಡೋದು, ಎಷ್ಟು ಚಂದ ಕೈ ಮುಗಿಯೋದು, ಎಷ್ಟು ಚಂದ ನಮಸ್ಕಾರ ಮಾಡೋದು. ಯಾಕಂದ್ರ ಸಂಗನ ಬಸವ ಶಿವಯೋಗಿಗಳ ಪರಂಪರೆಯ ಬೆಳಕು ಇಲ್ಲಿ ಬೆಳಗ್ಗೆ ಅವರು ಬರೋ ಕಾಲದೊಳಗ ಸರಿಯಾದ ರಸ್ತೆ ಸಹಿತ ಇಲ್ಲಿ ಊರಿಗೆ ನಡೆದು ಬಂದಾರ. ಪುಣ್ಯಾತ್ಮರು ನಡೆದು ಬಂದಾರ. ಇವತ್ತೇನಾದ್ರೂ ನಿಮ್ಮ ಊರಿಗೆ ರೋಡ್ ಆಗ್ಯದಂದ್ರೆ ಅಪ್ಪ ನಡೆದು ಬಂದ ದಾರಿನ ರೋಡ್ ಆಗ್ಯದ. ಎಲ್ಲಿತ್ತು ನಿಮ್ಮ ಊರಿಗೆ ರೋಡ? ಏನ್ ಅಪ್ಪಗಳು ಮಾಡಿದ್ರು, ಏನು ಕೆಲಸ ಮಾಡ್ಯಾರ. ಇವತ್ತಿಷ್ಟೆಲ್ಲ ಬೆಳಕು ಕಾಣ್ತೀವಿ ಅಂದ್ರೆ ಸಂಗನ ಬಸವ ಶಿವಯೋಗಿಗಳ ಮಹಾಕರುಣೆಯ ಪ್ರಸಾದ. ಇದನ್ನು ನಂಬಬೇಕಾಗ್ಯದ. ಇವತ್ತು ಮನೆ ಮನೆಯಲ್ಲಿ ನೀವು ಸುಖವಾಗಿದ್ದೀರಿ ಅಂದ್ರೆ ಅದೇ ಕರುಣೆ. ಸಿದ್ಧಲಿಂಗ ಅಂದ್ರೆ ಆನಂದ, ಸಂಗನ ಬಸವ ಅಂದ್ರೆ ಆನಂದ. ಇದು ಅವರ ಆಶೀರ್ವಾದದ ಬೆಳಕನ್ನು. ಹಾಗಾಗಿ ಬರ್ತ್ಡೇ ಮಾಡ್ರಿ, ಬೇಡ ನಂಗಿಲ್ಲ. ಆದ್ರೆ ನಂದೇನು ಅಂದ್ರೆ
ಕೇಕ್ ತಗೊಂಡು ಬರ್ರಿ, ಹಣ್ಣು ತಗೊಂಡ್ಬರ್ರಿ, ಸ್ವೀಟ್ ತಗೊಂಡ್ಬರ್ರಿ, ಬೇಡ ತಗೊಂಡು ಬರ್ರಿ, ಮಕ್ಕಳಿಗೆ ಚಲೋ ಬಟ್ಟೆ ತಗೊಂಡ್ಬರ್ರಿ, ಬಂಗಾರ ಬೆಳ್ಳಿ ಹಾಕ್ರಿ, ಚಂದ ಇರ್ರಿ, ಆರಾಮಿರ್ರಿ. ಅದ್ರ ಬಗ್ಗೆ ನಮ್ದು ವಿರೋಧ ಇಲ್ಲ. ಚಲೋ ಗಳಿಸ್ರಿ, ಚಲೋ ಮನಿ ಕಟ್ರಿ, ಆನಂದ ಇರ್ರಿ, ಸುಖವಾಗಿರ್ರಿ. ಆದ್ರೆ ಪರಂಪರೆಗಳನ್ನು ಮರಿಬೇಡ್ರಿ, ಸಂಸ್ಕಾರವನ್ನು ಮರಿಬೇಡ್ರಿ. ಇವತ್ತಿನ ಕಾಲದೊಳಗೆ ಬರ್ತ್ಡೇ ಅಂದ್ರೆ ಸಿಟಿಯೊಳಗೆ ಇಂಡಿಗೆ ಹೋದ್ರೆ ಕೇಕ್ ರೆಡಿನ ಇರ್ತಾವ, ನಿಮಗಾಗಿ ಅವ್ರು ಮಾಡ್ಕೊಡಕ್ ಕುಂತ ಕೇಕ್ ರೆಡಿ. ಅದಕ್ಕೆ ಮತ್ತೆ ಮ್ಯಾಲ ಇಡಕ್ ನಂಬರ್ ಸಿಗ್ತಾವ. ನಂಬರ್ನಾಗ ಮೆಣಬತ್ತಿ ಇರ್ತಾವ. ಆ ನಂಬರ್ ತಂದ 4 ವರ್ಷ 5 ವರ್ಷ 8 ವರ್ಷ 10 ವರ್ಷ ಬರ್ತ್ಡೇ ಮ್ಯಾಲ ಮಂಗ್ಯಾಗ ಹಾಕೋ ಟೊಪ್ಪಿ ಅಂತ ತಗೊಂಡು ಬರೋದು, ಅಲ್ಲೇ ಕೊಡ್ತಾನ. ಈ ಹಿಂದಕ್ಕೆ ನಮ್ಮಲ್ಲಿ ಕರಡಿ ಆಡ್ಸೋರು ಹಾಕೋತಿದ್ರು ಅವನ್ನ ನಮ್ಮ ತೆಲಿಗೆ ಹಾಕೋದು. ಅದನ್ನ ತಂದು ಹಾಕಿ ರೆಡಿ ಮಾಡೋದಕ್ಕೆ ಅವು ಗೊತ್ತೇ ಇರ್ತದ. ನೀವು ಹೇಳೋದೇ ಬೇಡ. ಮೊದಲು ದೀಪ ಬೆಳಗೋದದ, ಬೆಳಗ್ಗೆ ನೀವು ಚಪ್ಪಾಳೆ ತಟ್ಟಿದ್ರೆ ಸಾಕು, ಉಪ್ಪತ್ತು ಊದಿ ಆಸೆ ಬಿಡ್ತಾವ. ನೀವು ಅಗದಿ ಹ್ಯಾಪಿ ಅದೊಂದು ಕಲ್ತಿರ್ತೀರಿ. ಹ್ಯಾಪಿ ಬರ್ತ್ಡೇ ಟು ಯು ಅಂತ ಕ್ಲಾಸ್ ಹಾಕಿದ್ದು, ಅದು ಉಪ್ಪಂತ ಊದಿ ಆಸೆ ಬಿಡ್ತದೆ. ಆಸೆ ಕತ್ತರಿಸೇ ಬಿಡ್ತದೆ. ಏನ ಕೇಕ ತಂದು ಬಾಯಾಗ ಇರ್ತದೆ, ಇಲ್ಲ ಮಾರಿ ಬಳಸ್ತದೆ. ಅದು ಮಂಗೆ ಆಡಿ ಬಳಸಿತ್ತಂತಲ್ಲ ಹಾಗೆ. ಬಹಳ ಖುಷಿ ಇರಬಾರ್ದಂತಲ್ಲ, ಆದ್ರೆ ಇದು ನಮ್ದಲ್ಲ ಅಷ್ಟೇ ತಿಳ್ಕೋಬೇಕು. ನೋಡ್ರಿ ಇವ ಕೈಯಾಗ ಆರತಿ ಹಿಡ್ಕೊಂಡಾಗ ಅಪ್ಪಿ ತಪ್ಪಿ ಗಾಳಿಗೆ ಅದು ಗಾಳಿಗಾಲ ಅಂತೀರಿ. ಏನಂತೀರಿ? ಆರಿತು ಒಂದಿನ ಆನಂದ ಐತಲ್ಲ, ಆದ್ರೂ ಆರಿತು ಎಷ್ಟು ತೆರಿಗೆ ಕೇಳಿಸ್ತಾರೆ ಹಿರಿಯರಂತೂ, ನೋಡಬಾರ್ದು. ಅದಕ್ಕೆ ಎದಕ್ಕೆ ಹೆಸರಿಟ್ಟಾರ ಗೊತ್ತೇಳಿ? ಆರತಿ ಅಂತೇಳಿ. ನೀವು ಒಂದು ದಿನ ಆರತಿ ಅಂತನ ಆರತಿ ಅಂದಾರ. ಅದಕ್ಕೆ ಸುಮ್ಮಂದ್ರೆ ನೀವು ಆರತಿ ಆರತಿ ಆರತಿ, ನೀನು ಒಂದು ದಿನ ಆರತಿ, ಹೌದಲ್ರಿ? ನೀನು ಒಂದು ದಿನ ಆರತಿ. ನೀ ಆರಿದ ಮೇಲೆ ನಿನ್ನ ಮಾರಿಗೆ ಮಾಡ್ತಾರ ಮಂಗಳಾರತಿ ಮಾಡ್ತಾರಲ್ಲ. ಅಲ್ಲೇ ಮರ್ತು ಬಿಟ್ರು ಹಲಸನಾರ್ತಿ. ಒಂದು ದಿನ ಹಾರೋದ್ರೊಳಗಾಗಿ ನಿಂದಾಗಬೇಕು ಬೆಳಕಿನ ಕೀರ್ತಿ. ಅದು ಜೀವನ. ಅದಕ್ಕಾಗಿ ಅವು ದೀಪ ಆರಿಸ್ತಾವ, ವರ್ಷ ಬರ್ತ್ಡೇ ಮಾಡ್ತೀವಿ. ನಾನು ಇದನ್ನ ಹಿಂಗೆ ಹೇಳ್ತೀನಲ್ಲ, ವರ್ಷ ಆರಿಸಿ 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 ಏನು ಬೆಳೀತಾವಲ್ಲ, ಮುಂದೆ ಎಷ್ಟು ಮನೆ ದೀಪ ಆರಿಸ್ತಾವ ಹೇಳಕ್ ಬರಂಗಿಲ್ಲ. ದೀಪ ಆರಿಸುವವರು ಭಾರತೀಯರಲ್ಲ, ದೀಪವನ್ನ ಬೆಳಗೋರು ಭಾರತೀಯರು. ಹಂಗೇನಾದ್ರೂ ನೀವು ತಪ್ಪು ಮಾಡ್ತಾ ಇದ್ದ ಇನ್ನು ಮೇಲೆ ಹಂಗೆ ಮಾಡಬೇಡ್ರಿ ಯವ್ವ. ಅಪ್ಪಗಳಿಗೂ ಹೇಳ್ತೀನಿ, ನೀವು ಮಹಾರಾಜರ ಭಾವಚಿತ್ರ ಇಡ್ರಿ, ಸಂಗನ ಬಸವೇಶ್ವರ ಯೋಗಿಗಳ ಭಾವಚಿತ್ರ ಇಡ್ರಿ, ಅಪ್ಪ ಅವರ ಭಾವಚಿತ್ರ ಇಡ್ರಿ. ಆ ಭಾವಚಿತ್ರದ ಮುಂದೆ, ಫೋಟೋದ ಮುಂದೆ ದೀಪ ಬೆಳಗಿಸ್ರಿ, ಬೆಳಗಿಸಿ ಬರ್ತ್ಡೇ ಮಾಡ್ರಿ. ಮಕ್ಕಳಿಗೆ ಹೇಳ್ರಿ, ಇವ್ರ ಮುಂದೇನು ದೀಪ ಬೆಳಗಾಕತ್ತಿಯಲ್ಲ, ಇವರಂಗ ನೀನು ಪುಣ್ಯಾತ್ಮನಾಗಿ ಪುಣ್ಯದ ಕೆಲಸ ಮಾಡು. ನಮ್ಮ ಮನೆತನಕ್ಕೆ ದೀಪ ಆಗು, ನಮ್ಮ ಊರಿಗೆ ದೀಪ ಆಗು, ನಮ್ಮ ನಾಡಿಗೆ ದೀಪ ಆಗು, ನಮ್ಮ ರಾಷ್ಟ್ರಕ್ಕೆ ದೀಪ ಆಗು. ಅದನ್ನೇ ಹಳ್ಳಿ ಹೆಣ್ಣುಮಗಳು ಜನಪದ ಗರತಿ ಜ್ಯೋತಿ ಆಗು ನೀ ಜಗಕ್ಕೆಲ್ಲ ಅಂತ ಬೇಡಿಕೊಂಡಾಳ. ಇದು ನಮ್ಮ ಪರಂಪರೆ. ಆ ಪರಂಪರೆಗೆ ತಕ್ಕಂತೆ ನಿನ್ನೆ ಜ್ಯೋತಿಯನ್ನ ಬೆಳಗಿ ಪರಮ ಪೂಜ್ಯರ ಪುರಾಣವನ್ನ ಪ್ರಾರಂಭ ಮಾಡಿ. ನೋಡಿ, ಈ ಪುರಾಣದೊಳಗ ಅವರೇ ಈ ನುಡಿಯನ್ನು ಬರೆದಿದ್ರು. ಆ ನುಡಿಯನ್ನು ಬಳಸಿಕೊಂಡು ನಾನು ಈ ಮಾತುಗಳನ್ನು ಹೇಳಿದ್ದೀನಿ. ಅದರ ಜೊತೆಗೆ ನಿನ್ನೆ ಈ ದಿನ ಈ ಪುರಾಣದ ನುಡಿಗಳನ್ನ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿರುವಂತ ಕವಿಗಳಾಗಿರುವಂತ ಗುರುಸ್ವಾಮಿ ಕಲಕೇರಿಯವರು ಬಂಧನಾಳ ಅಪ್ಪಗಳ ಬದುಕನ್ನ ಕುರಿತಾಗಿ ಸ್ಮರಣೆ ಮಾಡಿಕೊಂಡು, ಆದಿ ವೃಷಭಲಿಂಗರನ್ನು ಸ್ಮರಣೆ ಮಾಡಿಕೊಂಡು, ಶಂಕರಲಿಂಗ ಶಿವಯೋಗಿಗಳನ್ನ ಸ್ಮರಣೆ ಮಾಡಿಕೊಂಡು, ಅಪ್ಪ ನಿಮ್ಮೆಲ್ಲರ ಕರುಣೆ, ನಿಮ್ಮೆಲ್ಲ ಆಶೀರ್ವಾದ ಅದು ನನ್ನ ಶಿರಸ್ಸಿನ ಮೇಲೆ ಇರಲಿ. ನಾನು ಈ ಪುರಾಣವನ್ನ ಬರೆಯುವಂತ ಕಾವ್ಯ ನುಡಿಗಳ ಶಕ್ತಿಯನ್ನ ನನ್ನೊಳಗೆ ಕೂತ್ಕೊಂಡು ನೀವು ಜ್ಞಾನದ ಬೆಳಕಾಗಿ ಈ ಗ್ರಂಥವನ್ನ ಮುನ್ನಡೆಸಬೇಕು ಅಂತ ತಿಳ್ಕೊಂಡು ಕವಿಗಳು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯುತ್ತಾ ಈ ಪುರಾಣದೊಳಗ ಜಗದಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಈ ನಾಡಿನ ಪರಮ ಶಿವಯೋಗಿಗಳನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಅಥಣಿ ಮುರುಗೇಂದ್ರ ಶಿವಯೋಗಿಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ. ಕಾರಣ ಏನು ಅಂದ್ರೆ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು
ಈ ನಾಡಿನೊಳಗ ಮಾಡಿರುವಂತ ಕಾರ್ಯ ಬಹಳ ದೊಡ್ಡದು. ಇವತ್ತು ಲಿಂಗಾಯತರಾಗಿರುವಂತ ನಮ್ಮಗಳ ಹಣೆಯ ಮೇಲೆ, ಸಮಾಜದೊಳಗ ಸರ್ವ ಜನಾಂಗದವರ ಹಣೆಯ ಮೇಲೆ ಶ್ರೀ ವಿಭೂತಿ ಏನಾದರೂ ಕಾಣುತ್ತದೆ ಅಂದ್ರೆ ಅದರ ಹಿಂದೆ ತ್ಯಾಗಿಯಾಗಿ, ಯೋಗಿಯಾಗಿ, ಶಿವಯೋಗ ಮಂದಿರದ ಮೂಲಕ ಈ ನಾಡಿಗೆ ವಿಭೂತಿಯ ಪರಂಪರೆಯ ಬೆಳಕನ್ನು ಕೊಟ್ಟವರು ಹಾನಗಲ್ಲ ಗುರುಕುಮಾರ ಮಹಾತ್ಮರು. ಶತಶತಮಾನಗಳ ಹಿಂದೆ ಶಿವಯೋಗ ಮಂದಿರ ಅನ್ನುವಂತ ಅಪರೂಪದ ಸಂಸ್ಥೆಯನ್ನು ಕಟ್ಟಿದರು. ಬಹಳ ದೊಡ್ಡ ಕಾರ್ಯವನ್ನು ಮಾಡಿದರು. ಇವತ್ತು ನಾಡಿನ ಗುರು ಪರಂಪರೆಯ ಮಠಗಳಿರಲಿ, ವಿರಕ್ತ ಪರಂಪರೆಯ ಮಠಗಳಿರಲಿ, ಇವತ್ತು ದೊಡ್ಡ ದೊಡ್ಡ ಜಗದ್ಗುರು ಪಂಚಾಚಾರ್ಯರ ಪೀಠಗಳಿರಲಿ, ಆ ಪೀಠಗಳಿಗೆ ಯೋಗ್ಯ ವಟುಗಳನ್ನು ತಯಾರು ಮಾಡಿ ಕೊಟ್ಟಂತ ಕೀರ್ತಿ ಹಾನಗಲ್ಲ ಅಪ್ಪಗಳಿಗೆ ಸಲ್ಲುತ್ತದೆ, ಹಾನಗಲ್ಲ ಅಪ್ಪಗಳಿಗೆ ಸಲ್ಲುತ್ತದೆ. ಅಂತ ಹಾನಗಲ್ಲ ಗುರುಕುಮಾರೇಶನನ್ನ ಈ ಪುರಾಣದೊಳಗ ಮೊದಲನೆಯ ಅಧ್ಯಾಯವನ್ನು ನಿನ್ನೆ ನಾನು ಪ್ರಾರಂಭ ಮಾಡಿದ್ದೇನೆ. ಆ ಅಧ್ಯಾಯ ಪೂರ್ಣ ಆಗುವವರೆಗೆ ಇಂಥ ಮಹನೀಯರನ್ನ ಭಾವ ತುಂಬಿ ನೆನೀತಾ ಸ್ಮರಣೆ ಮಾಡ್ತಾ ಅವರ ಪಾದಕ್ಕೆ ತಮ್ಮ ಭಕ್ತಿಯನ್ನ ಕವಿಗಳು ಅರ್ಪಣೆ ಮಾಡ್ಯಾರ. ಹಾನಗಲ್ಲ ಅಪ್ಪ ಅವರ ಪರಮ ಶಿಷ್ಯರಾಗಿ, ಹುಟ್ಟುಗುರುಡರಾಗಿ, ಕಣ್ಣಿಲ್ಲದ ಅಂಧರಾಗಿ, ಹೆತ್ತವರಿಗೆ ಬೇಡವಾದಾಗ ನೋಡಿ ಅಪರೂಪದ ಗದಿಗೆಯ್ಯ, ವೀರಯ್ಯ ಅನ್ನುವಂತ ಎರಡು ಜಂಗಮ ವಟುಗಳನ್ನ, ಇಬ್ರು ಅಣ್ಣತಮ್ಮರು, ಹುಟ್ಟುಗುರುಡರು, ಅವರನ್ನ ಕಾಡಶೆಟ್ಟಿ ಹಳ್ಳಿಯಿಂದ ಹಾನಗಲ್ಲಪ್ಪ ಅವರು ಆ ಊರಿನ ಕಾರ್ಯಕ್ರಮಕ್ಕೆ ಹೋದಾಗ ಆ ಅಂಧ ಮಕ್ಕಳು, ಕಣ್ಣಿಲ್ಲದ ಸಣ್ಣ ಬಾಲಕರು ಹಾಡೋದನ್ನ ಕೇಳಿ, ಅವರ ರಾಗವನ್ನ ಕೇಳಿ, ಅವರ ಸ್ವರವನ್ನ ಕೇಳಿ ತಂದೆ ತಾಯಿಗಳನ್ನ ಕರೆದು ಹೇಳಿದ್ರಂತ, ಈ ಎರಡೂ ಮಕ್ಕಳನ್ನ ನಮ್ಮ ಜೋಳಿಗೆಗೆ ನೀಡಿಬಿಡ್ರಿ. ಕಣ್ಣಿಲ್ಲದೆ ಇರುವ ಮಕ್ಕಳನ್ನ ಇಟ್ಟುಕೊಂಡು ನಿಮ್ಮ ಮನೆತನ ಸಂಸಾರ ನಿಮಗೆ ವಜ್ಜೆ ಆಗ್ತದ, ಇವ್ರು ತೋಡಿ ಏನ್ ಮಾಡ್ತೀಯವ್ವ, ನೀಡಿ ಬಿಡು ಅಂದ್ರೆ ಹಡೆದ ತಾಯಿ ಆ ಮಕ್ಕಳನ್ನೇ ಹಾನಗಲ್ಲ ಅಪ್ಪ ಅವರಿಗೆ ಕಾಣಿಕೆಯಾಗಿ ಕೊಟ್ಟರು. ಆ ಹುಟ್ಟು ಗುರುಡರಾಗಿರುವಂತ ಎರಡೂ ಮಕ್ಕಳನ್ನು ತಂದು ಶಿವಯೋಗ ಮಂದಿರದೊಳಗಿಟ್ಟುಕೊಂಡು ಅವರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ಲಿಂಗ ಪೂಜೆ ಮಾಡುವ ಕಲೆಯನ್ನು ಕಲಿಸಿ ಅವರಿಗೆ ಎಲ್ಲಾ ರೀತಿಯ ಜ್ಞಾನವನ್ನು ತುಂಬುವುದರ ಮೂಲಕ ಅವರಿಗೆ ಶಿಕ್ಷಣವನ್ನ ಕೊಟ್ಟು ಸಂಗೀತದೊಳಗ ಅವರು ಪಂಡಿತೋತ್ತಮರಾಗುವಂತ ಬೆಳಕನ್ನು ಚೆಲ್ಲಿದವರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು. ಎಷ್ಟು ದೊಡ್ಡ ಕೆಲಸ ಆಯಿತು ಅಂದ್ರೆ ಇವತ್ತು ಬರೇ ಕನ್ನಡ ನಾಡು ಅಷ್ಟೇ ಅಲ್ಲ, ಇವತ್ತು ವಿಶ್ವದ ಪ್ರಪಂಚದೊಳಗ ಒಂದು ಸಂಗೀತದ ಗದ್ದಿಗೆ ಇದೆ ಅಂದ್ರೆ ಅದು ಗದಗು. ಅದು ವೀರೇಶ್ವರ ಪುಣ್ಯಾಶ್ರಮ. ಅಂತಹ ಮಹಾ ಬೆಳಕಿಗೆ ಬೆಳಕಾದವರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು. ಆ ಪುಣ್ಯಾತ್ಮರನ್ನ ಎಷ್ಟು ನೆನೆದರೂ ಕೂಡ ಕಡಿಮೆ ಅದ. ಇವತ್ತು ಲಿಂಗಾಯತರು ಲಿಂಗಾಯತರಾಗಿ ಉಳಿದಾರ, ವೀರಶೈವರು ವೀರಶೈವರಾಗಿ ಉಳಿದಾರ. ಇವತ್ತು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳು ಜೀವಂತವಾಗಿ ಇದ್ದಾವೆ ಅಂದ್ರೆ ಹಾನಗಲ್ಲ ಅಪ್ಪ ಅವರು ಮಾಡಿದ ಕಾರ್ಯ ಸಾಮಾನ್ಯವಾಗಿರುವಂತದ್ದಲ್ಲ, ಬಹಳ ದೊಡ್ಡ ಕಾರ್ಯವನ್ನ ಹಾನಗಲ್ಲ ಅಪ್ಪ ಅವರು ಮಾಡಿದ. ನಾವು ಒಂದು ಮಾತನ್ನ ವಿಚಾರ ಮಾಡಬೇಕು. ಇವತ್ತು ಹಾಡುವವರು ಬಹಳ ಜನ ಸಿಗ್ತಾರೆ ಈ ಜಗತ್ತಿನೊಳಗ, ಬಹಳ ದೊಡ್ಡ ದೊಡ್ಡವರು ಸಿಗ್ತಾರೆ, ಬಹಳ ದೊಡ್ಡ ದೊಡ್ಡ ಹೆಸರುಳ್ಳ ಗಾಯಕರದಾರ ಈ ಜಗತ್ತಿನೊಳಗೆ, ಈ ಪ್ರಪಂಚದೊಳಗೆ. ಬರೀ ಇದೇ ದೇಶದೊಳಗಲ್ಲ, ಬೇರೆ ಬೇರೆ ದೇಶದೊಳಗೂ ಅದಾರ. ಆದ್ರೆ ಹಾಡೋರೆಲ್ಲ ಕುಡಿದು ಹಾಡೋರು ಬಹಳ ಮಂದಿ ಅದಾರ. ಏನ್ರಿ, ಸ್ಟೇಜಿಗೆ ಬಂದ್ರೆ ಕುಡಿದು ಹಾಡೋರು ಬಹಳ ಮಂದಿ ಅದಾರ. ಆದ್ರ ಸಂಗೀತವನ್ನೇ ಲಿಂಗ ಪೂಜೆ ಶಿವಯೋಗಿಯಾಗಿ, ಶಿವಯೋಗವೇ ಸಂಗೀತವಾಗಿ ಬಳಸಿಕೊಂಡಿರುವಂತಹ ಪರಂಪರೆ ಈ ಪ್ರಪಂಚದೊಳಗ, ಈ ವಿಶ್ವದೊಳಗ ಯಾವುದಾದ್ರೂ ಇದ್ರ ಅದು ಕುಮಾರ ಮಹಾಶಿವಯೋಗಿಗಳು ಕೊಟ್ಟಿರುವಂತ ಪಂಚಾಕ್ಷರಿ ಗವಾಯಿಗಳವರ ಬಹುದೊಡ್ಡ ಶಿವಯೋಗದ ಪರಂಪರೆಯವರು. ಸಂಗೀತ ಶಿವಯೋಗ ನೋಡಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು. ಆದ್ರೆ ಗದಿಗೆಯೇನೆ ಪಂಚಾಕ್ಷರಿ ಗವಾಯಿಗಳಾದ್ರು. ವೀರಯ್ಯ ತೀರ್ಕೊಡ್ತಾನ, ಒಬ್ಬನೇ ಉಳಿತಾನ. ಅವರು ತಯಾರಾದಾಗ ಮತ್ತೊಂದು ಒಟ್ಟು ಸಿಗ್ತದ. ಆ ಒಟುವೆ
ಪುಟ್ಟಯ್ಯ. ಮಾವನ ಮನೆಯೊಳಗ ಅಪ್ಪ ಅವನನ್ನು ಕಳ್ಕೊಂಡು ಕಣ್ಣಿಲ್ಲದ ಅಂಧನಾಗಿರುವಂತ ಪುಟ್ಟಯ್ಯನನ್ನು ತಂದ್ರು. ನೋಡ್ರಿ, ಕಣ್ಣಿದ್ದು ಮೊದಲು ಪುಟ್ಟಯ್ಯನವ್ರಿಗೆ ಯಾರೋ ಹೇಳಿದ ದಡ್ಡತನಕ್ಕೆ ಕಣ್ಣು ಹೋದವು. ನಮ್ಮ ಜನ ಎಲ್ಲದನ್ನೂ ನಂಬಿ ಬಿಡ್ತಾರ, ಮಾಡುವುದನ್ನು ಮಾಡ್ತಾರ, ಮಾಡಲಾರ್ದನ್ನು ಮಾಡ್ತಾರ. ಎಷ್ಟು ವಿಚಿತ್ರ ಅಂದ್ರ, ಆ ಮಗು ಮಾವನ ಮನೆಯೊಳಗ ಇರುವಂತ ಕಾಲದೊಳಗ ಅವ್ವ ಅಷ್ಟೊತ್ತಿಗಾಗ್ಲೇನೆ ಕಣ್ಣು ಕಳೆದು ಬಿಟ್ಲು. ಕಣ್ಣಿದ್ದು ಕಣ್ಣು ಬೇನೆ ಬಂದಿರ್ತದ. ಕಣ್ಣು ಬೇನೆ ಬಂದಾಗ ಒಬ್ಬ ಹೆಣ್ಮಗಳು ಹೇಳಿಲ್ಲ, ಹಡದ ತಾಯಿ, ಅದು ಕಣ್ಣು ಬೇನೆ ಹೋಗ್ಬೇಕಂದ್ರ ಈ ತೊಣಚಿ ಅಂತಿರ್ತಾವಲ್ಲ, ನಾಯಿ ಮ್ಯಾಗ ದನಗಳ ಮ್ಯಾಲ ಕೂಡ್ತಾವಲ್ಲ ಹುಳ, ತೊಣಚಿ ತಗೊಂಡು ಕಣ್ಣಾಗಿ ಬಿಡವ್ವ. ಆ ಕಣ್ಣಿನ ಹೊಲಸೆಲ್ಲ ತಿಂದು ಹೊರಗೆ ಬರ್ತಾವ, ಕಣ್ಣು ಸ್ವಚ್ಛ ಆಗ್ತಾವ ಅಂತ ಹೇಳಿದ್ವಿ ಅಂತ ಹಾಕಿ. ಎಲ್ಲಿ ಹೋಗಿ ಎಮ್ಡಿ ಮಾಡಿ ಬಂದಿದ್ರು ಗೊತ್ತಿಲ್ಲ. ಸರ್ಜನ್ ಪಾಪ ಮುಗ್ಧ ತಾಯಿ ಬಡಬಡ ಅವನು ತಂದು ಬಿಟ್ರ ಆ ಕಣ್ಣಿನ ಹೊಲಸು ತಿನ್ನುವುದರ ಜೊತೆಗೆ ಕಣ್ಣು ಗುಡ್ಡಿಗಳನ್ನ ತಿಂದು ಅಂದಿನಿಂದ ಕಣ್ಣು ಇಲ್ಲದಂಗಾದರು ಪುಟ್ಟಯ್ಯನವರು. ಅವ್ವ ತೀರಿ ಹೋಗ್ತಾಳ. ಅನಾಥ ಮಗು ಸೋದರ ಮಾವನ ಮನೆಯೊಳಗ, ದೇವಗಿರಿಯೊಳಗ, ಮಾವನ ಮನೆಯೊಳಗ ಬದುಕು ಕಳೆಯುವ ಕಾಲದೊಳಗ ಹನಗಲಜ್ಜ ಅವರು ಆ ಪುಟ್ಟಯ್ಯನನ್ನು ಕರ್ಕೊಂಡು ಬಂದ್ರಿ. ಎಷ್ಟು ಅದ್ಭುತ ಬೆಳೆಸಿದ್ರು ಅಂದ್ರೆ, ಪಂಚಾಕ್ಷರಿ ಗವಾಯಿಗಳ ಗುರುತ್ವದ ಶಕ್ತಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಅನುಗ್ರಹದ ಮಧ್ಯದೊಳಗ ಇದೊಂದು ಅಪರೂಪದ ರತ್ನ ನಿರ್ಮಾಣ ಆಯಿತು. ಅವರು ಬೆಳೆದು ದೊಡ್ಡವರಾದ್ಮೇಲೆ ಹಾನಗಲಜ್ಜ ಅವ್ರನ್ನ ಹೊರಗೆ ಹಾಕ್ತಾರೆ. ಅಂದ್ರೆ ನೀವು ಸಮಾಜಕ್ಕೆ ಉಪಯೋಗ ಆಗ್ಬೇಕ್ರಪ್ಪ, ನೀವು ಹೊರಡ್ರಿ ಅಂತ ಅವ್ರಿಗೊಂದು ಬಂಡಿ ಮಾಡಿಕೊಟ್ಟು ಅವ್ರ ಜೊತೆಗೆ 10-20 ಹುಟ್ಟು ಗುರುಡರನ್ನು ಜೋಡಿಸಿ ಒಂದು ಕಡೆ ಪಂಚಾಕ್ಷರಿ ಗವಾಯಿಗಳ ಜೊತೆಗೆ ಪುಟ್ಟಯ್ಯನವರು ಹಳ್ಳಿ ತಿರುಗ್ಯಾರ. ಎಷ್ಟೋ ಊರಾಗ ಮರ್ಯಾದೆ ಕೊಟ್ಟಿಲ್ಲ, ಎಷ್ಟೋ ಊರಾಗ ಕೀರ್ತನ ಮಾಡ್ತೀವಿ ಅಂದ್ರೆ ಊರಾಗ ಕರ್ಕೊಂಡಿಲ್ಲ. ದೊಡ್ಡವ್ರ ಜೀವನ ಸುಮ್ಮನೆ ದೊಡ್ಡದಾಗಿಲ್ಲ, ಬಹಳ ನೋವನ್ನು ಅನುಭವಿಸ್ಯಾರ ದೊಡ್ಡವರು ಈ ಜಗತ್ತಿನಾಗ. ಇಷ್ಟೆಲ್ಲ ತ್ರಾಸ ಮಾಡ್ಕೋತ ಗದಗಿಗೆ ಬಂದಾಗ ಅಲ್ಲೊಬ್ಬ ಪುಣ್ಯಾತ್ಮ ಹುಟ್ಟಿದ. ಎಂತ ಪುಣ್ಯಾತ್ಮ ಆತ ವೀರಪ್ಪ, ಬಸರಿಗಿಡದ ವೀರಪ್ಪ, ಗಾಣಿಗ ಜನಾಂಗದ ಮನುಷ್ಯ. ಇವರ ಕಷ್ಟ ನೋಡಿ, ಯಪ್ಪ ಎಲ್ಲೆಲ್ಲರೂ ಯಾಕೆ ಅಡ್ಡಾಡ್ಕೊತ ಹೋಗ್ತೀರಪ್ಪ, ನಂದ 1-2 ಎಕರೆ ಭೂಮಿ ಅದ, ಇದನ್ನ ದಾನವಾಗಿ ಕೊಡ್ತೀನಿ, ಇಲ್ಲೇ ಇದ್ದು ಬಿಡ್ರಿ ಅಂದ ಪುಣ್ಯಾತ್ಮ. ಎಂತ ತ್ಯಾಗ ಮಾಡಿದ. ದೊಡ್ಡವರಿಗೆ ಕೊಟ್ಟಿದ್ದು ಎಂದೂ ಕೆಡಂಗಿಲ್ಲ. ಇದನ್ನು ತಿಳ್ಕೋಬೇಕು ಜೀವನದೊಳಗ. ನೀವು ಮನೆಯಾಗ ದೊಡ್ಡ ಮಕ್ಕಳನ್ನ ಹಡೆದು ಅವ್ರನ್ನ ದಡ್ಡರು ಮಾಡಿ ಅವರಿಗೆ ಕೋಟಿಗಟ್ಟಲೆ ಆಸ್ತಿ ಕೊಟ್ಟರೂ ಕೆಡಿಸ್ತಾರ. ಆದ್ರೆ ದೊಡ್ಡವರಿಗೆ ಸ್ವಲ್ಪ ಕೊಟ್ಟರು ಜಗತ್ತ ಬೆಳಗಿಸ್ತಾರೆ. ಎಷ್ಟು ವಿಚಿತ್ರ ಅಂದ್ರೆ, ಪಂಚಾಕ್ಷರಿ ಗವಾಯಿಗಳು ವಿಚಾರ ಮಾಡಿದ್ರು. ಇದನ್ನು ಕೊಟ್ಟಾನಂದ ಮೇಲೆ ಇದಕ್ಕೆ ಅವರಿವರ ಹೆಸರಿಡೋದು ಬೇಡ, ವೀರಪ್ಪನ ಹೆಸರೇ ಇಡಬೇಕು ಅಂತ ಅದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಅಂತ ಹೆಸರಿಟ್ಟು ಉಳಿತಲ್ರಿ ಇತಿಹಾಸದಾಗ. ಉಳಿತಲ್ಲ, ದೊಡ್ಡ ಕೆಲಸ ಮಾಡಿದ್ರು. ಎಷ್ಟು ಜನ, ಲಕ್ಷೋಪಲಕ್ಷ ಜನ. ಇವತ್ತು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದಿರುವಂತ ವೆಂಕಟೇಶ್ ಕುಮಾರ್ ಇವತ್ತು ನಮಗೆ ಸಿಕ್ಕಾನಂದ್ರೆ ಪುಟ್ಟಯ್ಯನವರ ಕರುಣೆ. ಎಂತ ಅದ್ಭುತ ದಿಗ್ಗಜರು. ಇವತ್ತು ಯುಪಿ ಕಡೆ ಹೋದ್ರೆ ವೆಂಕಟೇಶ್ ಕುಮಾರನ್ನ ಅಂಗೈಯಾಗ ಎತ್ತಿಡ್ಕೊಂಡು ಕುಣಿಸ್ತಾರೆ. ಅಷ್ಟು ಆತನಿಗೆ ಬೆಲೆ. ಒಂದು ವೇದಿಕೆಗೆ ಕಾರ್ಯಕ್ರಮ ಕೊಟ್ಟರೆ ಒಂದು ದಿನದ ಕಾರ್ಯಕ್ರಮಕ್ಕೆ 5 ಲಕ್ಷ ರೂಪಾಯಿ ಆತನಿಗೆ ಸಂಭಾವನೆ ಇರುವಂತ ಕಾಲ ಇದೆ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ, ಈ ಎಲ್ಲ ಮಹನೀಯರನ್ನ ಈ ಪುರಾಣದ ಮೊದಲನೆಯ ಅಧ್ಯಾಯದೊಳಗ ಕವಿಗಳು ಸ್ಮರಣೆ ಮಾಡಿ ಇವರೆಲ್ಲರಿಗೂ ತಮ್ಮ ಭಕ್ತಿ ಭಾವವನ್ನ ಅರ್ಪಣೆ ಮಾಡಿಕೊಂಡಾರ. ಹಾನಗಲ್ಲಜ್ಜ ಅವರು, ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಕವಿ ಗವಾಯಿಗಳು, ಅವರ ಕೈಯೊಳಗ ನಾನು ಒಟುವಾಗಿ ಕಲಕೇರಿಯೊಳಗೆ ಹುಟ್ಟಿ ತಂದೆ ತಾಯಿಗಳ ಕೃಪೆಯೊಳಗೆ ಬೆಳೆದು ಇವತ್ತೇನಾದ್ರೂ ನಾನು ಕಾವ್ಯವನ್ನು ಬರೀತಾ ಇದ್ದೀನಿ, ಪುರಾಣವನ್ನು ಬರೀತಾ ಇದ್ದೀನಿ ಅಂದ್ರೆ ಅದು ಪುಟ್ಟಯ್ಯಜ್ಜನವರ ಕೃಪಾ, ಅವರ ಅನುಗ್ರಹದಿಂದ
ನಾನು ಅಪರೂಪದ ವಿದ್ಯಾ ಬುದ್ಧಿ ಸಂಗೀತ ಸಾಹಿತ್ಯ ಇದನ್ನೆಲ್ಲ ನಾನು ಪಡ್ಕೊಂಡು ನನ್ನ ಜೀವನವನ್ನು ಬೆಳಗಿಕೊಂಡೀನಿ ಅನ್ನುವಂತ ಮಾತುಗಳನ್ನ ಈ ಪುರಾಣವನ್ನು ರಚನೆ ಮಾಡಿದವರು ಹೇಳುವುದರ ಮೂಲಕ ಮುಂದಿನ ಪುರಾಣದ ನುಡಿಯಲ್ಲಿ ಒಂದೆರಡು ಮಾತುಗಳನ್ನ ಬಹಳ ಸೊಗಸಾಗಿ ಅವರು ಬಿಚ್ಚಿಡುತ್ತಾರೆ. ಆ ನುಡಿಗಳನ್ನ ನಾವು ಓದುವುದರ ಮೂಲಕ ಪೂಜ್ಯರ ಅಪರೂಪವಾಗಿರುವಂತ ಈ ಪುರಾಣದ ಶ್ರವಣಕ್ಕೆ ನಾವು ಮುಂದಾಗೋಣ. ನಾಳೆಯಿಂದ ಮುಂದಿನ ಅಧ್ಯಾಯದೊಳಗ ಪರಮ ಪೂಜ್ಯರ ಅಪರೂಪವಾಗಿರುವಂತ ಜೀವನ ಚರಿತ್ರೆಯ ಪೂರ್ವಾರ್ಧ ಭಾಗ ಆರಂಭವಾಗ್ತದೆ. ಅದು 2ನೇ ಅಧ್ಯಾಯದೊಳಗದ. ನಮಃ ಪಾರ್ವತೀಶ್ವರ ಮಹಾದೇವ ವರಪುರಾತನ ಪುರಮಸೂಷಿಯ ಪಿರಿಮಠದ ಜಗದೀಶ ಗುರುವಂ ಮೆರೆವಗೆರನಾಳ ವಿರತಿ ಮಠದ ಪಂಪಾಪತೀಶ್ವರರು ವಿರತ ಸಿರಿಯರನಾಳ ಮುಳಗೂದ ಗುರು ಮಹಾಂತೇಶ್ವರರ ಮತ್ತು ಪರಮ ಬಂಧನ ವೃಷಭಲಿಂಗರ ನುಡಿಸುತ್ತೇ ನುಡಿಸುತ್ತೇಶ ಗುಂಬೆ ತ್ಯಾಗತಮ್ಮಟ ಬಾರಿಸಿದ ವೈರಾಗ್ಯದುತ್ಸವ ಗೈಸಿದ ಶಿವಯೋಗ ಮಂದಿರ ಕರ್ತೃ ಸುಕುಮಾರಂಗೆ ಶರಣವೇ ರಾಗ ಶ್ರುತಿಭಾ ಬೆಳಗುತಿಗ ಸುರಭೋಗಿ ಪುಟ್ಟರಾಜರನು ಸುಗಾನ ಯೋಗಿ ಪಂಚಾಕ್ಷರಿಯ ಸ್ಮರಿಸುತ್ತಾನು ಸೊಗಗುಂಬೆ ಸೊಗಗುಂಬೆ ಜಗದೀಶ್ವರರನ್ನ ಪಂಪಾಪತಿ ಶಿವಯೋಗಿಗಳನ್ನ ಸಿರಿ ಯರನಾಳದ ಪರಮ ಶಿವಯೋಗಿಯಾಗಿ ಕನ್ನಡ ನಾಡಿನ ಇತಿಹಾಸದಲ್ಲಿ ಅಪರೂಪದ ಲೀಲೆಗಳನ್ನು ತೋರಿ ಬಾಲಲೀಲಾ ಮಹಾಂತ ಶಿವಯೋಗಿ ಅನ್ನುವಂತ ನಾಮದಿಂದ ಸ್ಮರಣೆ ಮಾಡುವಂತ ಮಹಾಪೂಜ್ಯರನ್ನ ಕವಿಗಳು ಭಾವ ತುಂಬಿ ಸ್ಮರಣೆ ಮಾಡ್ತಾರೆ. ಕಾರಣ ಮಸೂತಿಯ ಭವ್ಯ ಪರಂಪರೆಯ ಆ ಹಿರಿಯ ಮಠದ ಇತಿಹಾಸದ ಪೂರ್ವದಲ್ಲಿ ಇವರೆಲ್ಲ ಆ ಪರಂಪರೆಗೆ ಬಹುದೊಡ್ಡ ಬೆಳಕನ್ನು ಚೆಲ್ಲಿದ ಪರಮಶಿವಯೋಗಿಗಳು. ಹಾಗಾಗಿ ಅವರ ಸ್ಮರಣೆಯನ್ನು ಕವಿಗಳು ಬಹಳ ಚಂದ ಇಲ್ಲಿ ಮಾಡುವುದರ ಮೂಲಕ ಆ ದಿವ್ಯ ಚೇತನಗಳಿಗೆ ತಮ್ಮ ಭಾವ ನುಡಿ ನಮನವನ್ನ ಸಲ್ಲಿಸುತ್ತಾರೆ. ಬಾಲಲೀಲಾ ಮಹಾಂತ ಶಿವಯೋಗಿಗಳು ಸಾಮಾನ್ಯರಲ್ಲ ನೋಡಿ. ಅವರದೇ ಆಗಿರುವಂತ ಒಂದು ಪುರಾಣ ರೂಪದ ರಚನೆ ಆಗ್ಯದ. ಬಹಳ ದೊಡ್ಡ ಸ್ವರವಚನಗಳನ್ನ ತತ್ವಗೀತೆಗಳನ್ನ ಕೊಟ್ಟಂತ ಅಪರೂಪದ ಶಿವಯೋಗಿಗಳು. ನಮ್ಮ ಕನ್ನಡ ನಾಡಿನ ಇತಿಹಾಸದಲ್ಲಿ ಈ ಆಧ್ಯಾತ್ಮದ ತತ್ವದ ಗೀತೆಗಳನ್ನು ಕೊಟ್ಟವರಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಬೆಂಗಳೂರಿನ ಸರ್ಪಭೂಷಣ ಶಿವಯೋಗಿಗಳು, ಷಡಕ್ಷರ ಶಿವಯೋಗಿಗಳು,
ಅದರೊಟ್ಟಿಗೆ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಅವರ ಕೈವಲ್ಯ ದರ್ಪಣ ಅನ್ನುವಂತ ಕೃತಿಯನ್ನ ನೋಡಿದ್ರೆ ಇಷ್ಟು ಆನಂದ ಆಗ್ತದೆ. ಅವರು ಕೊಟ್ಟಿರುವ ಗೀತೆಗಳು ಅಷ್ಟು ಅದ್ಭುತ ತತ್ವದಿಂದ ಕೂಡಿರುವಂತಹ ಗೀತೆಗಳು. ಅಂತ ಪರಮ ಪೂಜ್ಯರನ್ನು ನೀಡಿರುವಂತ ಅಪರೂಪದ ಗ್ರಾಮ ಮಸೂತಿ, ಅದು ಹಿರಿಯ ಮಠದ ಸತ್ಸಂತಾನ, ಯರನಾಳದ ಮಹಾ ಬೆಳಕು. ಅಂತ ಮಹಾ ಶಿವಯೋಗಿಗಳನ್ನು ಕೂಡ ಇವರು ಸ್ಮರಣೆ ಮಾಡ್ತಾರೆ. ಮಹಾಂತ ಶಿವಯೋಗಿಗಳು ಎಂಥ ಲೀಲಾಮೂರ್ತಿಗಳಾಗಿದ್ರು ಅಂದ್ರೆ, ಸುಮ್ಮನೆ ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ಒಂದೊಮ್ಮೆ ಮಹಾಂತ ಶಿವಯೋಗಿಗಳು ಬೆಳಗಿನ ಜಾವದ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಮುಳುಗುಂದದ ತಮ್ಮ ಶ್ರೀಮಠದೊಳಗ ಭಕ್ತರ ದರ್ಶನಕ್ಕಾಗಿ ಆನಂದವಾಗಿ ಕೂತಿರುವಾಗ ಭಕ್ತರು ಬಂದ ದರ್ಶನ ಮಾಡಿಕೊಂಡು ಹೋಗ್ತಿದ್ರು. ಒಬ್ಬ ಭಕ್ತ ಬಂದ, ಅವನ ಸ್ವಲ್ಪ ಸಂಸಾರ ವಜ್ಜಾಗಿತ್ತು. ಸಂಸಾರ ವಜ್ಜಾಗಿತ್ತು ಅಂದ್ರೆ ಅರ್ಥ ಆಗುತ್ತಲ್ಲ, ಮದುವೆಯೇನೋ ಆಗಿದ್ದ, ಬಾಳೆವೇನೋ ಮಾಡ್ತಿದ್ದ, ಆದ್ರೆ ಬ್ಯಾಡ ಅನ್ಸಿತ್ತು ಸಂಸಾರ. ಅದು ವಜ್ಜೆ ಮಾಡ್ಕೊಂಡ್ರೆ ಹಂಗ ಇರ್ತದೆ, ಅದನ್ನ ಹಗರು ಮಾಡ್ಕೊಂಡ್ರೆ ಆನಂದ ಇರ್ತದೆ. ವಜ್ಜೆ ಮಾಡ್ಕೊಳ್ಳೋಕ್ಕೂ ಬರ್ತದೆ, ಹಗರು ಮಾಡ್ಕೊಳ್ಳೋಕ್ಕೂ ಬರ್ತದೆ. ಅವ ಬಂದ ನಮಸ್ಕಾರ ಮಾಡಿ ಶಿವಯೋಗಿಗಳ ಪಾದಕ್ಕೆ ಸಾಷ್ಟಾಂಗ ಹಾಕಿ ಎದುರಿಗೆ ಕೂತ್ಕೊಂಡ ಕೈ ಮುಗಿದು, ಆವಾಗ ಮಹಾಂತ ಶಿವಯೋಗಿಗಳು ಕೇಳಿದ್ರಂತ, ಯಾಕೋ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿಯಲ್ಲ, ಯಾಕ? ಅದು ಮಹಾತ್ಮರಿಗೆ ಗೊತ್ತಾಗ್ತದೆ. ಅವರಿಗೆ ಅಪರೂಪದ ಅಂತರಂಗದ ಅರಿವಿನ ದೃಷ್ಟಿ ಇರ್ತದೆ. ಅದಕ್ಕಾಗಿಯೇ ಅವರನ್ನ ತ್ರಿಕಾಲ ಜ್ಞಾನಿಗಳು ಅಂತ ಕರೀತಾರೆ. ಮೂರೂ ಕಾಲದ ಜ್ಞಾನ ಇರ್ತದೆ, ವರ್ತಮಾನ, ಭೂತ, ಭವಿಷ್ಯತ್, ಈ ಮೂರರ ಜ್ಞಾನ ಇರ್ತದೆ ಶಿವಯೋಗಿಗಳಲ್ಲಿ. ಬಾಲಲೀಲಾ ಮಹಾಂತ ಶಿವಯೋಗಿಗಳು ಕೇಳ್ತಾರೆ, ಯಾಕೋ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿಯಲ್ಲ? ಏನಿಲ್ರಿ ಅಪ್ಪ, ಬಹಳ ದಿನ ಆಯ್ತು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕಂತ ಮಾಡೀನಿ ಅಂದುಗಳೇನೆ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಕೇಳಿದ್ರು. ಏನು ಅದು ಪ್ರಶ್ನೆ? ಕೇಳು, ಯಾರೂ ಇಲ್ಲ, ಒಬ್ಬನ ಕುಂತೀವಿ, ನಾವು ಒಬ್ಬರ ಕುಂತೀವಿ, ಕೇಳು. ಆವಾಗ ಅವ ಕೇಳಿದಂತ, ಯಪ್ಪ ನಂದು ಚಲೋ ಏನು ನಿಮ್ಮದು ಚಲೋ ಅಂತ ಕೇಳಿದ್ನಂತ. ನಂದು ಚಲೋ ಏನು ನಿಮ್ಮದು ಚಲೋ ಅಂತ ಕೇಳಿದ್ನಂತ. ಎದಕ್ಕೆ ಕೇಳಿರ್ಬೇಕು? ವಜ್ಜಾಗಿತ್ತು ಸಂಸಾರ. ಸಂಸಾರ ಗೆಲ್ಲೋದು ಹಗರ ಮಾತಲ್ರಿ. ಸನ್ಯಾಸಿ ಹೆಂಗರ ಜೀವನವನ್ನು ಗೆದ್ದು ಬಿಡ್ತಾನ. ಸಂಸಾರ ಇದಕ್ಕಿಂತ ವಜ್ಜದ ಅದು. ಇದನ್ನ ನಾವು ಹೇಳೋದಿಲ್ಲ, ಸ್ವತಃ ಬಸವಣ್ಣನವರು ಹೇಳ್ಯಾರ, ಸಂಸಾರವೆಂಬ ಅಡವಿಯಲ್ಲಿ ಹುಲಿಯುಂಟು, ಕರಡಿಯುಂಟು. ಅಲ್ಲಿ ಹುಲಿನೂ ಅದಾವಂತ, ಕರಡಿನೂ ಅದಾವ. ಧೀರ ಶರಣ ಅಂಜ. ಯಾರು ಧೀರ ಇರ್ತಾರ, ತಿಳಿದು ಸಂಸಾರದಾಗ ಬಿದ್ದಿರ್ತಾರ, ಅವರ ಅಂಜಂಗಿಲ್ಲ. ಇಲ್ಲ ಅಂದ್ರ ಬಹಳ ಜನ ಅನ್ಸ್ತಾರ ಜೀವನದೊಳಗೆ. ಹುಲಿಯುಂಟು, ಕರಡಿಯುಂಟು, ಅಂಜ ಅಂಜ. ಧೀರ ಶರಣ ಅಂಜ, ಕೂಡಲ ಸಂಗನ ಶರಣಂಗೆ ನಿರ್ಭಯ ಅಂತ ಒಂದು ವಚನ ಬರೆದಾರ ಬಸವಣ್ಣನವರು. ಇದಕ್ಕೆ ಭಯ ಆಗಿತ್ರಿ, ಅಂಜಿಕೆ ಬಂದಿತ್ತು, ಎಲ್ಲ ಇತ್ತು ಕರೆ. ಆದ್ರ ಹ್ಯಾಂಗ ಬದುಕಬೇಕನ್ನೋ ಅರಿವಿರಲಿಲ್ಲ. ಅಜ್ಞಾನದೊಳಗೆ ಬಿದ್ದು ಬಡದಾಡ್ತಿತ್ತು, ದುಃಖ ಅನಿಸಿತ್ತು, ವಜ್ಜೆ ಅನಿಸಿತ್ತು. ಎಷ್ಟು ಚಂದ ಕೇಳ ನೋಡ್ರಿ ಆ ಮಗ ಅಪ್ಪ ಅವ್ರ ಮುಂದೆ ಕೂತು, ನಿಮ್ಮದು ಚಂದ ಏನ್ ನಮ್ಮದು ಚಂದ? ನೀವೇನಂತೀರಿ? ಯಾರು ಚಂದ ಅಂತೀರಿ? ಅಪ್ಪವ್ರದ ಚಂದ ಅಂತೀರಿ? ಅಂತ ಶಿವಯೋಗಿಯನ್ನು ಕೇಳ ನೀವ, ನಂದು ಚಂದೋ ಯಪ್ಪ ಏನ್ ನಿಮ್ಮದು ಚಂದೋ ಅಂತ ಕೇಳಿದ್ರ ಅಪ್ಪ ಅವ್ರು ಇಷ್ಟು ಚಂದ ಉತ್ತರ ಕೊಟ್ಟಾರ್ರಿ. ಬರೆದಿಟ್ಕೋಬೇಕು ನಾವೆಲ್ಲ ಗೃಹಸ್ಥರು ಈ ಮಾತನ್ನ. ಎಷ್ಟು ಚಂದ ಹೇಳ್ತಾರಂದ್ರ, ಏ ಹುಚ್ಚ, ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ? ಸಂಸಾರ ಇದ್ದಿಲ್ಲೇನಪ್ಪ? ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ? ಅವರೆಲ್ಲರೂ ಗೃಹಸ್ಥರಾಗಿನ ಬದುಕ್ಯಾರ. ಅವರ ಬದುಕು ಅರಿವಿನ ಸಂಸಾರದಿಂದ ಕೂಡಿತ್ತು. ಅವರ ಅರಿವಿನಂಗ ನೀನು ಬದುಕಿದ್ರೆ ಬಹಳ ಚಂದ ಇರ್ತದ ಅಂದ್ರ. ಇವ ಹೆಂಗ
ತಿಟ್ಟು ಕೇಳಿದ್ದ ಹಂಗ ತಿಟ್ಟು ಉತ್ತರನ ಕೊಟ್ರು. ನಂದು ಚಂದೋ ಏನ್ ನಿಮ್ಮದು ಚಂದೋ ಅಂದಾಗ ಅವ್ರು ಹೇಳಿದ್ರಂತ, ತಂದ್ರ ಬಂದ್ರ ನಿಂದ ಚಂದ, ಜರ ತೊಂದ್ರೆ ಬಂದ್ರ ನಂದ ಚಂದ ಅಂತಂದ್ರಂತ. ಎಷ್ಟು ಚಂದ ಐತಿ ನೋಡ್ರಿ. ತೊಂದ್ರೆ ಬಂದ್ರ ಇಂತ ಪೂಜೆ ತಾಳ್ಕೊಳ್ತಾರ, ನಿಮ್ಗೆ ತಾಳೋ ಶಕ್ತಿ ಇರಂಗಿಲ್ಲ, ಓಡಾಡ್ತೀರಿ, ನೆಳ್ತೀರಿ, ನೆಲಕ್ಕೆ ಬಿದ್ದು ಒಳ್ಳಾಡ್ತೀರಿ. ಮಹಾತ್ಮರು ತಾಳ್ಕೊಳ್ತಾರೆ. ಲಜ್ಜಾಣದ ಸಿದ್ಧಲಿಂಗ ಮಹಾರಾಜರಿಗೆ ಏನಿತ್ತು ವಿಚಾರ ಮಾಡಿ, ಕೆಳಗ ಮಾನಕ್ಕಾಗಿ ಒಂದು ದೋತಿ ಬಿತ್ತ ಬರಿಮೈ ಬಂಟನಾಗಿ ಲೋಕ ಸಂಚಾರ ಮಾಡಿದ ಪುಣ್ಯಾತ್ಮ. ನಾವು ನೀವು ಇಲ್ಲಿ ಇರಾಕೆ ಹೆದರ್ತೀವಿ. ಆ ಕಾಲದೊಳಗೆ ವೈರಾಗ್ಯ ತಾಳಿ ಸಂಸಾರದ ಮೋಹವನ್ನು ಬಿಟ್ಟು ಮಡದಿ ತೀರಿದ ಮೇಲೆ ಮಗುವನ್ನು ಕೂಡ ಕಳ್ಕೊಂಡು ಏಕಾಂಗಿಯಾಗಿ ಲೋಕ ಸಂಚಾರ ಮಾಡ್ತಾ ಹೋಗಿರುವಂತ ಇದರ ನೆಲದ ಪಾವನ ಮೂರ್ತಿ ಶಿವಯೋಗಿ ಲಚ್ಚಾಣದ ಸಿದ್ಧರು ಶ್ರೀಶೈಲದ ಕಮರಿ ಕೊಳ್ಳದ ಅಡವಿಯೊಳಗ ಅಲ್ಲಿರುವ ಕಮರಿ ಮಠವನ್ನ ಹೊಕ್ಕರ ಅಲ್ಲಿದ್ದ ದೊಡ್ಡ ದೊಡ್ಡ ತಪಸ್ವಿಗಳ ಬೆರಗಾದರು. ಎಷ್ಟು ಸಣ್ಣ ವಯಸ್ಸಿನೊಳಗ ಯೌವನದೊಳಗ ತುಂಬು ಯೌವನದೊಳಗ ಕಾಡು ಮೇಡನ್ನ ಅಲಿತ ಕ್ರೂರ ಮೃಗಗಳು ಇರುವಂತ ಈ ಕಮರಿ ಕೊಳ್ಳದ ಕಮರಿ ಮಠದಾಗ ಒಬ್ಬನೇ ಬಂದು ಕುಂತಾನಲ್ಲ, ಎಂತ ಪುಣ್ಯಾತ್ಮ ಅಂತ ಅಲ್ಲಿರುವ ಮೂಲ ತಪಸ್ವಿಗಳ ಬೆರಗಾಗ್ಯಾರ. ಅವ್ರ ಎಂತೇನು ಬಸವಣ್ಣನವರು ಹೇಳಿದ ಮಾತು ಎಷ್ಟು ಸತ್ಯ. ಧೀರ ಶರಣ ಅಂದ ಹುಲಿಯುಂಟು ಕರಡಿಯುಂಟು. ಇವತ್ತಿಷ್ಟು ಆಧುನಿಕ ಜಗತ್ತಿನೊಳಗ ಸುಮ್ಮನೆ ನಾವು ಕದಳಿ ಬನಕ್ಕೆ 2-3 ಸಲ 500-600 ಜನ ಭಕ್ತರು ಕರ್ಕೊಂಡು ಹೋಗಿದ್ವಿ. ನಾವು ಹೋದಾಗಿನ್ನು ಇವೇನೀಗ ಅಲ್ಲಿ ಡ್ಯಾಮಿನೊಳಗೆ ಏನು ಯಂತ್ರದ ದೋಣಿಗಳು ಬಂದಾವ, ಇವು ಇರಲಿಲ್ಲ. ನಾವು ಹೋದ ಕಾಲದಾಗ ಹುಟ್ಟ್ಯಾಗ ಕರ್ಕೊಂಡು ಹೋಗಿದ್ದು. ಹುಟ್ಟಾಕೋತ ಹುಟ್ಟ್ಯಾಗ 4 ಜನ 8 ಜನ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ಅವು ಹೆಂಗ ಒಳ್ಳೆಯದಿದ್ರೆ 4 ಜನ ಎಲ್ಲಾ ಮರೀತಿದ್ರು ನೋಡಿ. ಅವು ನೇರಾಗಿ ಹಿಂಗೆ ಅಳಗಾಡಿಗಳೇ ಶ್ರೀ ಗುರು ಬಸವ, ಶ್ರೀ ಗುರು ಬಸವ, ಶಿವನಿ ಬಸವ ಅಂತಿದ್ರು. ಮತ್ತೆ ಅದು ಚಂದಿರ ಗಮನ ಕೊಡ್ತಿದ್ರು. ಇದ ನೋಡ್ರಿ ಸಂಸಾರದ ಮಾಯ ಎತ್ತಿದ್ದಾನೆ. ಅಳಿಗಾಡ್ಬೇಕ್ರಿ, ಅದು ಅಳಿಗಾಡಕ್ಕೆ ಶುರುವಾಕೈತಿ. ನಾಮಸ್ಮರಣೆ ಇಲ್ಲೇ ಕುಂತಾಗ ಹಿಂಗೆ ಅಳಿಗಾಡ್ಬೇಕಿದೀಗ. ಅಳಿಗಾಡ ಶಿವ ಅಂತೀವಿ. ಅಳಿಗಾಡ್ಲಿಲ್ಲ ಅಂದ್ರೆ ಭಾವದೊಳಗೆ ಇದ ಸಂಸಾರ ನೋಡ್ರಿ. ಅವರನ್ನ ನೋಡಿ ಅವರು ಬೆರಗಾಗ್ಯಾರ. ಎಷ್ಟು ಅದ್ಭುತ. ಅದರ ಜೊತೆಗೆ ಬಂಧನಾಳದ ಆದಿ ವೃಷಭಲಿಂಗ ಶಿವಯೋಗಿಗಳು ಕೂಡ ಅದೇ ಕಮರಿ ಕೊಳ್ಳದೊಳಗ ಆ ಕಾಲದೊಳಗ ಎಷ್ಟೋ ವರ್ಷಗಳ ಕಾಲ ಅನುಷ್ಠಾನ ಮಾಡಿ ಬಂದಾರಂತ ತಿಳ್ಕೊಂಡ ಆ 2ರ ಪುಣ್ಯ ನೆನವು ಇರಬೇಕು ಅಂತನ ಇವತ್ತು ಲಚ್ಚಾಣದ ಈ ನೆಲದೊಳಗ ಕಮರಿ ಮಠ ಅಂತ ಅಲ್ಲೊಂದು ಮಠ ಕಟ್ಟ್ಯಾರ. ತಿಳ್ಕೊಂಡು ಇತಿಹಾಸದ ಸತ್ಯ ಅದ, ತತ್ವ ಸಂಬಂಧ ಅದ. ಇದು ಸುಮ್ಮನೆ ಹೆಸರಿಟ್ಟಿಲ್ಲ. ಕರ್ನಾಟಕದ ಇತಿಹಾಸದೊಳಗೆ ಯಾವ ಮಠಾಧೀಶರು ಕಮರಿ ಮಠ ಅಂತ ಮಠಕ್ಕೆ ಹೆಸರಿಟ್ಟಿಲ್ಲ. ಒಂದೇ ಪುಣ್ಯ ಕಾರಣ. ಇದನ್ನು ಬಿಟ್ರೆ ಇನ್ನೊಬ್ಬರಾಗಿ ಹೋಗ್ಯಾರ ಅಲ್ಲಿ ಕುಡಿದ ಮಹಾದೇವ ತಾತನವರು ಅಂತ 380 ವರ್ಷ ಬದುಕಿದ್ರು. 380 years ಓಲ್ಡ್. ಸ್ವತಃ ನಾನು ಅವರನ್ನು ನೋಡಿದ್ದೀನಿ, ಅವರ ಆಶೀರ್ವಾದ ಪಡ್ಕೊಂಡಿದ್ದೀನಿ. ನಾನು ಯಡಿಯೂರಿನಲ್ಲಿ ಓದುವಾಗ ಅವರು ಮೈಸೂರಿನ ನಂಜನಗೂಡು ತಾಲೂಕಿನ ಸಂಗಮ ಅನ್ನುವಂಥ ಕ್ಷೇತ್ರದೊಳಗೆ ಜೀವಂತ ಸಮಾಧಿ ಆಗ್ಯಾರ. ಇಂಥ ಮಹನೀಯರೆಲ್ಲ ಆದ ಮೇಲೆ ಮತ್ತೊಂದು ಜೀವಂತ ಸಮಾಧಿ ನೋಡಾಕ ನಮಗೆ ಅಲ್ಲಿ ಸಿಗ್ತದೆ. ಅವರು ಜೀವಂತ ಸಮಾಧಿಗೆ ಹೋಗುವ ಮುಂದೆ ಸರ್ಕಾರದವ್ರು ಬೇಡ ಅಂತ ಅಡೆತಡೆ ತಂದ್ರ ಶೆಟ್ಟೋಡ ಹೇಳಿದ್ರವರು, ನನಗೆ ನಾನೇ ಸರ್ಕಾರ, ನನಗೆ ಯಾವುದು ಸರ್ಕಾರ ಇಲ್ಲ ಅಂದ್ರ ಅವರ ಕೊನೆಯ ಸಮಾಧಿಯನ್ನ ಯಾರೂ ತಡೆಯಕ್ಕಾಗಲಿಲ್ಲ. ಜೀವಂತ ಸಮಾಧಿ ಆಗ್ಯಾರ. ಅವರು ಹೋಗೋ ಮುಂದೆ ಭಕ್ತರಿಗೆ ಹೇಳಿ ಒಂದು ಬೋರ್ಡ್ ಬರೆಸ್ಯಾರ, 100 ವರ್ಷ ಆದ್ಮೇಲೆ ತೆಗಿಲಿ, ಮತ್ತು ನಾನು ನಿಮಗೆ ಭಕ್ತರಿಗೆ ದರ್ಶನ ಕೊಡ್ತೀನಿ ಅಂತ ಬರೆದಿಟ್ಟಿಗೆ ಬಹಳ ದೊಡ್ಡವರಾಗೋಗ್ಯಾರ ನಮ್ಮ ನಾಡಿನೊಳಗೆ. ಅಂತಹ ಲಕ್ಷಾಣದ ನೆಲವನ್ನ ಪವಿತ್ರ ಮಾಡಿದ ಶ್ರೀಯೋಗಿ ಸಾಮಾನ್ಯ ಏನಲ್ಲ ನೋಡಿ. ಹಾಗಾಗಿ ಮಹಾಂತ ಶಿವಯೋಗಿಗಳೇ ಹೇಳಿದ್ರು, ತಂದ್ರ ಬಂದ್ರ ನಿಂದ ಚಂದ, ಜರ ತೊಂದ್ರೆ ಬಂದ್ರ ಚಂದಿಲ್ಲ. ಈ ಮಾತು ನೆನಪಿಟ್ಕೋರಿ ನೀವು ಸಂಸಾರ. ಇದನ್ನು ಮರಿಬೇಡ, ಒಟ್ಟು ಇದು ಫಿಕ್ಸ್ ಆಗಿರ್ತೀರ. ತಂದ್ರ ಬಂದ್ರ ಅಂದ್ರೆ ಏನು? ಮೊಬೈಲ್ ನೋಡೋದು ಬಿಟ್ಟ ದುಡಿಯಾಕ ಹೋಗು, ದುಡಿ. ಸರ್ಕಾರದ ರೊಕ್ಕ ಕಾಯ್ಕೊಂಡಿರ್ಬೇಡ, ರೇಷನ್ ತಂಬು ಹೊತ್ತಾಕ ಹೋಗಬೇಡ, ಚಂದ ಬಾಳ ಮಾಡೋ ಮಳ್ಳ
ಬಾಳೆ ಚಂದ ಇರ್ತದ, ದುಡಿ ಪಡಿ, ಪಡೆದ್ರಲ್ಲಿ ನಿನ್ನ ಸಂಸಾರ ನಡೆಸಿದ. ಕಂದ್ರ ಬಂದ್ರೆ ಚಂದ, ತರ್ತಿರ್ಬೇಕು ಬರ್ತಿರ್ಬೇಕಂದ್ರೆ ಮನೆ ಚಂದ ಇರ್ತದ. ಅದಿಲ್ಲವೇನು, ಸಂತಿಗೆ ಹೋಗಲ್ಲ, ಪ್ಯಾಟಿಗೆ ಹೋಗಲ್ಲ, ಹಿಂಡಿಗೆ ಹೋಗಲ್ಲ, ಕೈ ಚೀಲ ಹಿಡಿಯಂಗಿಲ್ಲ. ಬರೀ ಯಾರು ಕೊಡ್ತಾರೆ 2 ದಿನ ಕೊಡ್ತಾರೆ. ಏನ್ ಈ ಸುಳ್ಗಾಡಿಗೆ ಹೋಗೋತರ ಕೊಡ್ತಾರೋ? 2 ದಿನ ಕೊಡ್ತಾರೆ, 4 ದಿನ ಕೊಟ್ಟಾರ, 8 ದಿನ ಕೊಟ್ಟಾರ. ಈ ಸರ್ಕಾರ ಇರೋ ತರ ಕೊಟ್ಟಾರ. ಮುಂದಿನವ್ರು ಬಂದ್ಮೇಲೆ ಏನ್ ಮಾಡ್ತಾರೆ? ಕೊಟ್ಟಿದ್ದೆಲ್ಲ ಒಳಗೆ ಕಸ್ಕೊಳಕ್ ಬಂದ್ರೆ ರೂಲ್ಸ್ ಮಾಡಿ, ಟ್ಯಾಕ್ಸ್ ಮಾಡಿ, ಡಬಲ್ ಮಾಡಿ, ಏನೊಂದು ಮಾಡಿ, ಅವಾಗ ಎಲ್ಲಿ ಕೊಡೋರದಿ ಒಕ್ಕಟ್ಟೆತ್ತಿದ್ರೆ ಋಣ ತೀರ್ಸಕ್ ಬರ್ಬೇಕು ನೋಡ್ರಿ. ಇದನ್ನ ಬರ್ದಿಟ್ಟು ದುಡ್ದು ತಿನ್ರಿ, ಈ ಜಗತ್ತಿನಾಗ ಮುಕ್ತಿ ಸಿಗ್ತದ. ಒಕ್ಕಟ್ಟೆ ತಿಂದ್ರಿ, ಋಣ ತೀರ್ಸಾಕ್ ಬರ್ಬೇಕಾಗ್ತತಿ. ಇದನ್ನ ಮರಿಬಾರ. ಹಾಗಾಗಿ ಅವ್ರಂದ್ರು ತಂದ್ರ ಬಂದ್ರ ನಿಂದ ಚಂದ ಹೋಗು. ಇದು ಹಂಗಿದ್ದಿಲ್ರಿ. ಇದು ಸಂತಿಗೆ ಹೋಗುವಂತ ಕೈ ಚೀಲ ಕೊಟ್ಟು ಕಳಿಸಿದ್ರ ಹೋದು. ಸಂತಿಗೆ ಹೊಂಟು ಹೋಗುವಾಗ ದಾರಿಯಾಗಿ ಇದಕ್ಕೊಂದು ಚಟ ಇತ್ತಲ್ಲ, ಸೇದು ಚಟ. ಕೈಯಾಗಾರ ಚೀಲ ಹಿಡದ, ಕಿಸೆದಾಗಾರ ರಾಕ್ ಇಟ್ಟಾಳೆ ಹೆಂಡತಿ. ಇದು ಮತ್ತ ಅದನ್ನ ಕೊರದು ಹಚ್ಕೋಬೇಕಲ್ಲ, ಬಾಯಾಗ ಇಟ್ಕೊಂಡು. ಅದು ಎದುರು ಗಾಳಿ ಬಡಿತದ ಅಂತ ತಿಳ್ಕೊಂಡು ಆ ಗಾಳಿ ಕಡೆ ಬ್ಯಾನ್ ಮಾಡಿ ಅದಕ್ಕೆ ಕಡ್ಡಿ ಗೀರಿ ಹಚ್ಕೊಂಡು ಜಗ್ಗಿದ 2 ಜುಲ್ಕಿ ಜಗ್ಗಿದ್ಗಳೇ ಅದು ಬುಸ್ ಬಗಿ ಬಿಡಕ್ ಶುರುವಾಯ್ತು. ಆ ಸೇದೋ ಮುನ್ಯಾಗ ಈ ಕಡೆ ಹೋಗ್ಬೇಕಿಲ್ರಿ, ಈ ಕಡೆ ತಿರುಗಿ ನಿಂತಿತ್ತಲ್ಲ, ಯಾವ ಕಡೆಯಿಂದ ಬಂದಿತ್ತು ತಿರುಗಿ ಆ ಕಡೆ ಹೋಗಿ ಕಾಲೇಜಿಗೆ ಹಿಡ್ಕೊಂಡು ಮನೆ ಕಡೆ. ಸಂತಿ ತಂದೇನ ಹಾಕಿ ಎಲ್ಲಿ ಸಂತಿ ಕಾಲೇಜಿನ ಹಿಂಗ್ಯಾಕ ಅಂದ್ರು, ಹಿಂಗ್ಯಾಕ ಮರ್ತಾ ಬಿಟ್ರೆ ನಾವು ಬಿಡಿ ಸೇದು ಚಟದಾಗ ಮುಂದಕ್ಕೆ ಹೋಗ್ಬೇಕಿಲ್ಲ. ತಿರುಗಿ ಹೋಗ್ನಂತ ಒಂದು ಚಟ ಅವನ ದಾರಿ ಬಿಡಿಸ್ಯದ. ಮತ್ತೆ ನಮ್ಗಳು ಬದುಕಿನ ಚಟ ಎಟ್ಟದಾವ, ನಮ್ದು ಚಂದ ಇರೋದ್ರೆ ಹೆಂಗಿರ್ತದ? ತಂದ್ರ ಬಂದ್ರ ನಿಂದ ಚಂದ, ಜರ ತೊಂದ್ರಿ ಬಂದ್ರ ನಂದ ಚಂದ, ತೊಂದ್ರಿ ಬಂದಿದ್ರು ಸುಮ್ಮ ನನ್ನ ದಾರಿ ಹಿಡಿಯದ್ರ ಅವ್ರು. ಹಂಗ ಅಕ್ಕ ನೋಡ್ರಿ, ಕೆಲವೆಲ್ಲ ಭಗವಾನ್ ಹೊಂಟು ಬಿಡ್ತಾವ. ಶಿವ ಹಂಗಲ್ಲದು, ಅರಿತು ನಡೆಯಬೇಕು ಅಂತ ಮಹಾಂತ ಶಿವಯೋಗಿಗಳು ಈ ಲೌಕಿಕ ಪ್ರಪಂಚದ ಜನರಿಗೆ ಪರಮಶಿವಯೋಗಿಯಾಗಿ ತಮ್ಮ ಕೈವಲ್ಯದ ದಾರಿಯನ್ನು ತೋರಿಸಿದ್ರು. ಅಂತ ಮಹಾಶಿವಯೋಗಿಗಳನ್ನು ಕೂಡ ಇಲ್ಲಿ ನೆನೆಸಿಕೊಂಡು, ಕಲಕೇರಿಯ ಮಠದೊಳಗೆ ನಾನು ಹುಟ್ಟೀನಿ, ಆ ಮಠದ ಗುರು ಹಿರಿಯರ ಸ್ಮರಣೆಯನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಅವರ ಸ್ಮರಣೆಯನ್ನ ಮಾಡ್ತಾ ವರ ಪುರಾತನರಾಗಿರುವಂತ ಪಂಪಾಪತಿ ಶಿವಯೋಗಿಗಳನ್ನು, ಇವರೊಬ್ಬರು ಮಹಾಪರಮಶಿವಯೋಗಿಗಳು. ಇವತ್ತು ಎರ್ನಾಳದೊಳಗ ಅವರ ಜೀವಂತ ಸಮಾಧಿ ಇವತ್ತು ಕೂಡ ಜಾಗೃತವಾಗಿ ಅದ. ಅಂತ ಮಹಾಶಿವಯೋಗಿಗಳನ್ನು ಕೂಡ ಇಲ್ಲಿ ನೆನೆಯುತ್ತ ಪರಮಬಂಧನಾಳದ ವೃಷಭಲಿಂಗರ ನುತಿಸುತ್ತೆ ಅವರ ಪಾದಕ್ಕೆ ನಾನು ಶರಣುಗಳನ್ನು ಸಲ್ಲಿಸ್ತೇನೆ ಅನ್ನುವಂತ ನುಡಿಭಾವನೆಯನ್ನ ಅರ್ಪಣೆ ಮಾಡುವುದರ ಮೂಲಕ ಈ ಪರಂಪರೆಯ ಎಲ್ಲ ಪರಮಶಿವಯೋಗಿಗಳನ್ನ ನೆನೀತಾ ಮುಂದುವರಿತಾ ಅವರು ಹೇಳಿದ್ರು, ಇಂಥ ಯತಿಶ್ರೇಷ್ಠರ ಸಾಲಿನೊಳಗೆ ಬಂದಿರುವಂತ ಮಹಾಯತಿಯಾಗಿ ಶೈಕ್ಷಣಿಕ ಕ್ರಾಂತಿಯನ್ನ, ಸಾಮಾಜಿಕ ಕ್ರಾಂತಿಯನ್ನ, ಧಾರ್ಮಿಕ ಕ್ರಾಂತಿಯನ್ನ ತಮ್ಮ ಪುರಾಣ ಪ್ರವಚನದ ಮೂಲಕ ಹಳ್ಳಿಗಳನ್ನು ಸಂಚಾರ ಮಾಡಿ ತಮ್ಮ ಜೋಳಿಗೆಯೊಳಗೆ ಬಿದ್ದಿರುವಂತ ಆ ಧನ ಕನಕ ಸಂಪತ್ತನ್ನ ಈ ನಾಡಿನ ಕಲ್ಯಾಣಕ್ಕಾಗಿ ತ್ಯಾಗ ಮಾಡುವುದರ ಮೂಲಕ ಅವರು ಎಲ್ಲೆಲ್ಲಿ ಪಾದವನ್ನಿಟ್ಟಾರೋ ಅಲ್ಲಿ ವಿದ್ಯಾ ಕೇಂದ್ರಗಳನ್ನು ಆರಂಭ ಮಾಡಿ ಈ ನಾಡನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿರುವಂತ ಬಂಧನಾಳದ ಲಿಂಗೈಕ್ಯ ಸಂಗನ ಬಸವ ಮಹಾಶಿವಯೋಗಿಗಳ ಶ್ರೀಪಾದಕ್ಕೂ ಕೂಡ ನಾನು ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡುವುದರ ಮೂಲಕ ಅಂತ ಮಹಾಶಿವಯೋಗಿಯ ಪುರಾಣ ಪ್ರವಚನವನ್ನ ನಾನು ಕಾವ್ಯವಾಗಿ, ಸಾಹಿತ್ಯವಾಗಿ, ನುಡಿಯಾಗಿ ರಚನೆ ಮಾಡ್ತಾ ಇದ್ದೇನೆ. ಈ ಎಲ್ಲ ಮಹನೀಯರ ಆಶೀರ್ವಾದ ನನ್ನ ಮಸ್ತಕದ ಮೇಲೆ ಇರಲಿ. ಈ ಪುಸ್ತಕದೊಳಗ ಆ ನುಡಿಗಳು ಕಾವ್ಯವಾಗಿ ಬೆಳಗಲಿ ಅನ್ನುವಂತ ಭಾವವನ್ನ ವ್ಯಕ್ತಪಡಿಸಿ ಈ ಮಹಾಮಹಿಮರ ಪುರಾಣವನ್ನ ಅವರು ಬಹಳ ಸುಂದರವಾಗಿ ರಚನೆ ಮಾಡುತ್ತಾ ಮೊದಲನೆಯ ಅಧ್ಯಾಯದ ನುಡಿಗಳನ್ನ ಮುಗಿಸಿ ಅವರು ಎಲ್ಲ ಮಹನೀಯರಿಗೆ ಶರಣುಗಳನ್ನ ಸಲ್ಲಿಸಿದ್ದಾರೆ. ನಾಳೆ ಮುಂದುವರಿತಾ ಮಸೂತಿಯ ಗ್ರಾಮದ ಇತಿಹಾಸದ ಜೊತೆಗೆ ಮಹಾಮಹಿಮರ ಪುರಾಣ ಚರಿತ್ರೆ ನಾಳೆಯಿಂದ ಮುಂದುವರಿಯುತ್ತದೆ.